ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयामुदीरयेत्। शृण्वतां स्वकतः कृष्ण पुण्यश्रवणकीर्तनः हृदयन्तस्तु अभद्राणि विदुनोति सुहृत्सताम्। नष्टप्रायेषु अभद्रेषु नित्यं भागवत सेवया भगवतीरुत्तमश्लोके भक्तिर्भवति नैष्ठकी। ॐ अज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमायों विष्णुपदाय कृष्णपृष्ठाय भूतले श्रीमते जयपताकस्वामिन्निधि नामिने। नमाचार्यपादाय निताय कृपप्रदायिने गौरकतदामुदयनगरग्रामतारिणे। नमायों विष्णुपदाय कृष्णपृष्ठाय भूतले श्रीमते भक्तिवेदान्तस्वामिन्निधि नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। वाञ्छाकल्पतरुभयश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण। ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 3 ಸಕಲ ಅವತಾರಗಳಿಗೆ ಆದಿಮೂಲನಾದ ಕೃಷ್ಣ. ನಾವು 38ನೇ ಶ್ಲೋಕ ನಾವು ತಿಳುವಳಿಕೆ ಪಡಿತಾ ಇದ್ದೀವಿ. ಯಾರಾದ್ರೂ ಇವತ್ತು ಮತ್ತೆ ಅದೇ ಶ್ಲೋಕ ಒಂದ್ಸಲಿ ಓದಿ ಮತ್ತೆ ಅನುವಾದ ಓದಿ. ನಾನು ಓದ್ಲ ಪ್ರಭು? ಪುಷ್ಪಲತಾ ಮಾತಾಜಿ ಹೇಳಿದ್ದಾರೆ. ಪುಷ್ಪಲತಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ವೇದ ದಾತುಂ ಪದವೀಂ ಪರಸ್ಯ ದುರಂತ ವೀರ್ಯಸ್ಯ ರತಾಂಗಪಾಣಿಃ ಯೋ ಮಾಯಾಯ ಸಂತತಾಯಾನುವೃತ್ಯ ಭಜತೆ ತತ್ಪಾದ ಸರೋಜಗಂಧಃ. ಅನುವಾದ ಓದ್ಬೇಕಾ ಪ್ರಭು? ಅನುವಾದ ಓದಿ ಮಾತಾಜಿ. ಅನುವಾದ: ಯಾರು ನಿಸ್ಸಂಕೋಚದಿಂದ ನಿರಂತರವಾಗಿ ರತಾಂಗಪಾಣಿಯಾದ ಭಗವಾನ್ ಕೃಷ್ಣನ ಪಾದ ಕಮಲಗಳಲ್ಲಿ ಹಿತಕರವಾಗಿ ಸೇವೆ ಸಲ್ಲಿಸುತ್ತಾರೋ ಅವರು ಮಾತ್ರ ಬ್ರಹ್ಮಾಂಡದ ಸೃಷ್ಟಿಕರ್ತನನ್ನು ಆತನ ಪೂರ್ಣ ವೈಭವ, ಶಕ್ತಿ ಮತ್ತು ದಿವ್ಯತೆಯಲ್ಲಿ ಗ್ರಹಿಸಬಲ್ಲರು. ಹರೇ ಕೃಷ್ಣ. ಥ್ಯಾಂಕ್ಸ್ ಮಾತಾಜಿ. ಮತ್ತೆ ಇದೇ ಶ್ಲೋಕ ನಾವ್ ಯಾಕೆ ತಗೊಂಡಿದ್ದೀರಿ? ಈ ಶ್ಲೋಕದಲ್ಲಿ ಭಗವಂತನನ್ನ ಒಬ್ಬ ವ್ಯಕ್ತಿ ಅವನ ಅನುಗ್ರಹದಿಂದ ಯಾವ ತರ ಅರ್ಥ ಮಾಡ್ಕೋಬಹುದು ಅನ್ನೋದನ್ನ ಸೂತ ಗೋಸ್ವಾಮಿಗಳು ಮತ್ತೆ ನಮ್ಗೆ ಇಲ್ಲಿ ಒತ್ತಾಯ ಮಾಡಿ ಹೇಳ್ತಾ ಇದ್ದಾರೆ. ಅದು ಯಾವ ತರ ಇರಬೇಕು? ನಿಸ್ಸಂಕೋಚವಾಗಿರ್ಬೇಕು, ಮತ್ತೆ ನಿರಂತರವಾಗಿರ್ಬೇಕು, ಮತ್ತೆ ಹಿತಕರವಾಗಿರ್ಬೇಕು. ನಿಸ್ಸಂಕೋಚ, ಅದು ಯಾವುದೇ ಕಾರಣಕ್ಕೆ ಅಡೆತಡೆಗಳಿಲ್ಲದಿರ ನಿರಂತರವಾಗಿ ನಡಿಬೇಕು. ಮತ್ತೆ ಹಿತಕರವಾಗಿ ಭಗವಂತನಿಗೆ ಮತ್ತೆ ಗುರುಗಳಿಗೆ ಯಾವುದು ಹಿತ ಅನ್ಸತ್ತೋ ಅಂತ ಸೇವೆಗಳನ್ನ ಭಗವಂತನಿಗೆ ಮಾಡಬೇಕು. ಆ ಸೇವೆಯಿಂದ ಮಾತ್ರನೇ ಭಗವಂತನ ಪರಿಪೂರ್ಣ ಆಗಿರೋದು ವೈಭವ, ಶಕ್ತಿ ಮತ್ತು ದಿವ್ಯತ್ವವನ್ನು ಗ್ರಹಿಸಬಹುದು ಅನ್ನೋದು ವಿಚಾರ ನಮ್ಗೆ ತಿಳುವಳಿಕೆ ಕೊಟ್ರು. ನಿನ್ನೆನೂ ಕೂಡ ಕೆಲವೊಂದು ಉದಾಹರಣೆಗಳ ಮುಖಾಂತರವಾಗಿ ನಾವು ಅರ್ಥ ಮಾಡಿದ್ವಿ. ಅದರಲ್ಲಿ ನಿನ್ನೆ ಮಾತಾಜಿ ಪ್ರಶ್ನೆ ಮಾಡಿದ್ರಲ್ಲ, ಯಾವ ಮಾತಾಜಿ ಮಾಡಿದದು? ಮಾತಾಜಿ ನಿನ್ನೆ ರೋಹಿಣಿ ಮಾತಾಜಿ ಪ್ರಭು.
ರೋಹಿಣಿ ಮಾತಾಜಿ ಅಲ್ಲ, ಅದಾದ್ಮೇಲೆ ಇನ್ನೊಂದು ನಾವು ಚೈತನ್ಯ ಚರಿತಾಮೃತದಲ್ಲಿ ಪುಂಡರೀಕ ಅಂದ್ರೆ ವಿದ್ಯಾನಿಧಿ ಅಂತ. ಯಾರು ಆ ಭಕ್ತರು ಕೃಷ್ಣನ Correct. ನವಿಲ್ಗರಿ ನೋಡಿದ ತಕ್ಷಣ ಮೂರ್ಛೆ ಹೋದ್ರು ಅಂತ ಅವರು ದಾಮೋದರ್ ಪುಂಡರೀಕ ಸ್ವರೂಪ ವಿದ್ಯಾನಿಧಿ, ಅಲ್ಲ. ಹಾ ಕರೆಕ್ಟ್. ಪುಂಡರೀಕ ವಿದ್ಯಾನಿಧಿ, ಅವರು ಪುಂಡರೀಕ ವಿದ್ಯಾನಿಧಿ ಅಂತ ಅವ್ರ ಹೆಸರು. ಅವರು ಎಷ್ಟು ಶ್ರೀಮಂತರಾಗಿರ್ತಾರೆ ಅಂದ್ರೆ ಅವ್ರದ್ದು ಎಲೆ ಅಡಿಕೆ ಡಬ್ಬಾನು ಕೂಡ ಚಿನ್ನದಲ್ಲಿರುತ್ತೆ. ಈ ತರ ಶ್ರೀಮಂತರಾಗಿದ್ರು. ಮತ್ತೆ ಅವರನ್ನ ನೋಡೋದಕ್ಕಾಗಿ ಗದಾಧರ್ ಪಂಡಿತರು ಮತ್ತೆ ಮುಕುಂದ ದತ್ತರನ್ನ ಕಳಿಸ್ತಾರೆ. ಯಾವಾಗ ಗದಾಧರ್ ಅವರನ್ನ ನೋಡಿದಾಗ ಅವ್ರಿಗೆ ಅನ್ಸುತ್ತೆ, ಇವ್ರು ಎಂತ ಭಕ್ತರಪ್ಪ, ಇವ್ರು ನೋಡಿ ಇಷ್ಟೊಂದು ಆಡಂಬರವಾಗಿದಾರಲ್ವಾ, ಅವ್ರ ಮೈ ಮೇಲೆ ತುಂಬಾ ವಿಧ ವಿಧವಾಗಿರೋದು ಒಡವೆಗಳನ್ನೆಲ್ಲ ಧರಿಸಿದ್ದಾರೆ. ಸುಖಾಸನ ಅಂದ್ರೆ ಒಂದ್ ದೊಡ್ಡ ಮಂಚದ ಮೇಲೆ ಅವರು ಆರಾಮಾಗಿ ಕುತ್ಕೊಂಡಿದ್ದಾರೆ. ಕೈಯಲ್ಲಿ ಎಲೆಡಿಕೆ ಡಬ್ಬ ಎಲ್ಲ ಇಟ್ಕೊಂಡಿದ್ದಾರೆ. ಅವರು ಎಲೆಡಿಕೆ ಹಾಕೋತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಇವ್ರು ಎಂತ ಭಕ್ತರು, ಇವ್ರನ್ನ ಯಾಕೆ ನನ್ನನ್ನ ನೋಡಕ್ಕೆ ಕಳಿಸಿದ್ದಾರೆ ಮಹಾಪ್ರಭು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ಯೋಚನೆ ಮಾಡ್ತಾ ಇರ್ಬೇಕಂದ್ರೇನೆ ಇಲ್ಲಿ ಮುಕುಂದ ದತ್ತರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಭಗವಂತನ ಸುಂದರ ಆಗಿರೋದು ಒಂದು ಶ್ಲೋಕನ ಹೇಳಕ್ ಶುರು ಮಾಡ್ತಾರೆ. ಆ ಶ್ಲೋಕ ಕೇಳಿದ ತಕ್ಷಣ ಆ ಭಗವಂತನ ಸ್ಮರಣೆಯಲ್ಲಿ ಅವರು ಆ ಮಂಚದ ಮೇಲಿಂದ ಕೆಳಗಡೆನೆ ಬಿದ್ದೋಗ್ತಾರೆ. ಕೈಯಲ್ಲಿರೋದು ಎಲ್ಲಾನು ಕೂಡ ಕೆಳಗಡೆ ಬೀಳಿಸ್ಕೊತಾರೆ, ಪ್ರಜ್ಞೆ ಕಳ್ಕೊಂಡ್ಬಿಡ್ತಾರೆ. ಇದನ್ನೆಲ್ಲ ನೋಡಿ ಅವಾಗ ಗದಾಧರ್ ಅವ್ರಿಗೆ ಅರ್ಥ ಆಗುತ್ತೆ, ನಾನು ಎಂತ ವಿಚಾರ ಮಾಡಿದೆ, ನಾನು ಹೊರಗಡೆ ನೋಡಿ ಇವರನ್ನ ತೀರ್ಮಾನ ತಗೊಂಡೆ, ಆದ್ರೆ ಇವರು ಒಳಗಡೆ ಎಂತ ಕೃಷ್ಣನ ಮೇಲೆ ಇವರಿಗೆ ಭಾವನೆ ಇದೆ, ಭಕ್ತಿ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಅವರಿಂದಾನೇ ಗದಾಧರ್ ಅವರು ಏನ್ ಮಾಡ್ತಾರಂದ್ರೆ ದೀಕ್ಷೆನೂ ಕೂಡ ತಗೋತಾರೆ. ಇದು ಪುಂಡರೀಕ ವಿದ್ಯಾನಿಧಿ ಅನ್ನೋ ಭಕ್ತರು. ಇವ್ರು ಯಾರಪ್ಪ ಅಂದ್ರೆ ಮೂಲದಲ್ಲಿ ಶ್ರೀಮತಿ ರಾಧಾರಾಣಿ ತಂದೆಯಾಗಿ ಅವತಾರ ಯಾರು ತಗೊಂಡಿದ್ರಲ್ಲ, ಋಷಭಾನುನ ಅಂಶವಾಗಿ ಇವರು ಅವತಾರ ತಗೊಂಡಿದ್ದಾರೆ. ಅರ್ಜುನನ ಅಂಶ ಆಗಿ ಬಂದಿದ್ದು ರಮಾನಂದರಾಯರು. ಮುರಾರಿ ಗುಪ್ತರ ಅವತಾರ ಬಂದು ಹನುಮಂತನ ಅಂಶ ಆಗಿ ಮುರಾರಿ ಗುಪ್ತರು ಬರ್ತಾರೆ. ಈ ತರ ಚೈತನ್ಯ ಚರಿತಾಮೃತದಲ್ಲಿ ಭಗವಂತನ ಭಕ್ತಿ ಸೇವೆ ಎಷ್ಟು ಉನ್ನತ ಆಗಿರೋದು ಅನ್ನೋದನ್ನ ತಿಳುವಳಿಕೆ ಕೊಡೋದಕ್ಕಾಗಿ ಖುದ್ದಾಗಿ ಇವರೆಲ್ಲರೂ ಕೂಡ ಅವತಾರ ತಗೊಂಡಿದ್ದಾರೆ. ಮತ್ತೆ ಭಕ್ತಿ ಸೇವೆನ ಮಾಡಿ ತೋರಿಸಿದ್ದಾರೆ. ಊಹಾತ್ಮಕ ಚಿಂತನೆಯಲ್ಲೋ ಇಲ್ಲ ವೇದಗಳ ಅಧ್ಯಯನದಿಂದನೋ ಇಲ್ಲ, ಇದು ಯಾವುದರಿಂದನೂ ಕೂಡ ಭಗವಂತನನ್ನ ಯಾರು ಯಥಾವತ್ತಾಗಿ ತಿಳುವಳಿಕೆ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ. ಅವನ ಅನುಗ್ರಹದಿಂದ ಎಷ್ಟು ಅರ್ಥ ಆಗ್ಬೇಕೋ ಆ ಅರ್ಥ ಮಾಡ್ಕೋಬೇಕಂದ್ರೇನು ಕೂಡ ಇಲ್ಲಿ ರೂಪ ಗೋಸ್ವಾಮಿಗಳು ನಮ್ಗೆ ಯಾವ ತರ ತಿಳುವಳಿಕೆ ಕೊಟ್ಟಿದಾರ ಆ ಪ್ರಕಾರವಾಗಿ ಭಕ್ತಿ ಸೇವೆಯಲ್ಲಿ ಪ್ರತಿಯೊಬ್ಬರು ಕೂಡ ತೊಡಗ್ಬೇಕು ಅನ್ನೋದೇ ವಿಚಾರ. ಇದನ್ನ ನಾನು ನಿನ್ನೆನೆ ಹೇಳಿದೆ, 12ನೇ ಅಧ್ಯಾಯ 20 ಶ್ಲೋಕಗಳಿದೆ, ಅದನ್ನ ಎಲ್ಲರೂ ಕೂಡ ಭಗವದ್ಗೀತೆ ಓದ್ಕೊಂಡ್ ಬನ್ನಿ ಅಂತ. ಇವತ್ತು ನಾವು ಈ ಒಂದು 12ನೇ ಅಧ್ಯಾಯದ 20 ಶ್ಲೋಕಗಳ ಅನುವಾದ ಮತ್ತೆ ಅದರಲ್ಲಿರೋ ಕೆಲವೊಂದು ವಿಚಾರಗಳನ್ನ ನಾವು ತಿಳುವಳಿಕೆ ಪಡೆಯೋಣ. ಅದಕ್ಕಿಂತ ಮುಂಚೆ 11ನೇ ಅಧ್ಯಾಯದ ಭಗವದ್ಗೀತೆ 11ನೇ ಅಧ್ಯಾಯದ ಕಡೇ ಶ್ಲೋಕದ ಕಡೇ ಭಾವಾರ್ಥದಲ್ಲಿ ಪ್ರಭುಪಾದರು ಈ ಕೃಷ್ಣ ಭಕ್ತಿನ ನಾವ್ ಹೆಂಗ್ ಮಾಡ್ಬೇಕು ಅನ್ನೋದು ವಿಚಾರನ ಪದೇ ಪದೇ ಒತ್ತಾಯ ಮಾಡಿ ಹೇಳ್ತಾರೆ. ಮತ್ತೆ ಭಾವಾರ್ಥದಲ್ಲೂ ಕೂಡ ಅದನ್ನೇ ಕೊಟ್ಟಿದ್ರು. ಗುರುಗಳ ಒಂದು ಅನುಗ್ರಹ ಪಡ್ಕೊಳ್ಳಿ, ಗುರುಗಳು ಯಾವ ತರ ಹೇಳ್ತಾ ಇದಾರೋ ಆ ಪ್ರಕಾರವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ಎಲ್ಲರೂ ಕೂಡ ವಿಚಾರ ಅದರಲ್ಲಿ ಹೇಳ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ಕಡೇ ಭಾವಾರ್ಥದಲ್ಲಿ ಪ್ರಭುಪಾದರು ಅನ್ಯಾಭಿಲಾಷಿತ ಶೂನ್ಯಂ, ನೆನ್ನೆನೂ ಕೂಡ ಈ ಶ್ಲೋಕದ ನಿಮ್ಗೆ ಹೇಳಿದೆ. ಅನ್ಯಾಭಿಲಾಷಿತ ಶೂನ್ಯಂ, ಯಾವುದೇ ತರ ವಿಚಾರ ಇರಬಾರ್ದು, ಯಾವುದೇ ಅಪೇಕ್ಷೆಗಳನ್ನ ಇಟ್ಕೋಬಾರ್ದು, ಭೌತಿಕ ಅಪೇಕ್ಷೆಗಳನ್ನು ಇಟ್ಕೋಬಾರ್ದು, ಮತ್ತೆ ಭೌತಿಕ ಅಪೇಕ್ಷೆಗಳಿರುವಂತ ವ್ಯಕ್ತಿಗಳ ಜೊತೆನೂ ಕೂಡ ನಾವು ಯಾವತ್ತೂ ಕೂಡ ಬೆರಿಬಾರ್ದು. ನಾವ್ ಯಾವಾಗ ಅಂತವ್ರದ್ದು ಸಂಘ ತಗೋತೀವೋ ಖಂಡಿತವಾಗ್ಲು ನಾವನ್ನು ಕೂಡ ಅದರಲ್ಲಿ ಕಿಂಚಿತ್ತು ಅಪೇಕ್ಷೆಗಳು ನಮ್ಮನ್ನು ಕೂಡ ಆಕರ್ಷಣೆ ಮಾಡ್ಬಿಡುತ್ತೆ. ಯಾಕೆಂದ್ರೆ ಇದು ಭೌತಿಕ ಜಗತ್ತಲ್ಲಿದ್ದೀವಿ ನಾವು. ಮತ್ತೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಾವ್ ಈ ದೇಹ ತಗೊಂಡಿರೋದ್ರಿಂದ ಮತ್ತೆ ನಾವು ಭಗವಂತನಲ್ಲಿ ನಾವು ಭೌತಿಕ ಪ್ರಜ್ಞೆಯಲ್ಲಿ ಇರ್ಬೇಕು ಅನ್ನೋ ಇಚ್ಛೆ ಇಟ್ಕೊಂಡು ನಾವ್ ಇಲ್ಲಿಗೆ ಬಂದಿರೋದ್ರಿಂದ ಭಗವಂತ ನಮ್ಮ ಇಚ್ಛೆಗಳನ್ನ ಪೂರೈಸ್ತಾ ಇದ್ದಾರೆ ಇಲ್ಲಿ. ಆದ್ರೆ ನಾವ್ ಯಾವಾಗ ಪ್ರಾಮಾಣಿಕವಾಗಿ ನಮ್ಮ ಇಚ್ಛೆನ ಬದಲಾವಣೆ ಮಾಡ್ಕೋತೀವೋ ಅವಾಗ ಮತ್ತೆ ಭಗವಂತ ಅನುಗ್ರಹ ಕೊಡ್ತಾರೆ. ಅದಕ್ಕಾಗಿನೇ ಪರಂಪರೆ ಗುರುಗಳು ಮತ್ತೆ ಭಗವಂತ ಈ ಜಗತ್ತಿಗೆ ಬರ್ತಾರೆ. ಮತ್ತೆ ಅವ್ರು ಹೇಳ್ತಾ ಇದ್ದಾರೆ. ಮೊನ್ನೆನೂ ಕೂಡ ಭಾನುವಾರ ಕ್ಲಾಸ್ ಅಲ್ಲಿ ಒಂದು ವಿಚಾರ ಹೇಳಿದ್ರು. ಚೈತನ್ಯ ಮಹಾಪ್ರಭು ಯಾವ ತರ ಕೋರ್ಟ್ ಅಲ್ಲಿ ಸುತ್ತಿ ಇಟ್ಕೊಂಡು 3 ಸಲ ಬಡಿತಾರೆ, ಆರ್ಡರ್ ಇದೇ
ಇದೇ ತೀರ್ಮಾನ, ಇದೇ ತೀರ್ಮಾನ, ಇದೇ ತೀರ್ಮಾನ ಅಂತ. ಅದೇ ತರ ಪ್ರತಿಯೊಬ್ಬರ ತಲೆ ಮೇಲೆ ಚೈತನ್ಯ ಮಹಾಪ್ರಭು ಹೊಡಿತಾ ಇದ್ದಾರೆ, ಹರಿರ್ನಾಮ 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 ಇವ ಕೇವಲಂ ಕಲೋ ನಾಸ್ತೇವ 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 ಗತಿರನ್ಯತ ಅಂತ. ಚೈತನ್ಯ ಮಹಾಪ್ರಭು ಇಡೀ ಜಗತ್ತಿಗೆ ನಿಜವಾಗ್ಲೂ ಅವರೇ ಧರ್ಮ ತತ್ವಗಳನ್ನ ತಿಳುವಳಿಕೆ ಕೊಡುವಂತ ದೇವೋತ್ತಮ ಪರಮ ಪುರುಷ. ಅವರು ಖುದ್ದಾಗಿ ಬಂದಿದ್ದಾರೆ, ಮತ್ತೆ ಬಂದು ಎಲ್ರು ತಲೆ ಮೇಲೆ ಹೊಡಿತಾ ಇದ್ದಾರೆ. ನಾವು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ನಾವು ಯಾವ್ದ್ರ ಕಡೆ ಗಮನ ಕೊಡ್ತಾ ಇದ್ದೀವಿ? ನಾವು ಏನೋ ಭಕ್ತಿ ಮಾಡ್ತಾನೂ ಕೂಡ ಯಾವ್ದೋ ಅಪೇಕ್ಷೆಗಳ ಕಡೆ ನಾವು ಗಮನ ಕೊಡ್ತಾ ಇದ್ದೀವಿ. ಆದ್ರೆ ಅದ್ರ ಕಡೆ ಗಮನ ಕೊಡಬಾರ್ದು ನಾವು. ಅದಕ್ಕೆ ಹರಿರ್ನಾಮ ನಾವು ಪ್ರಾಮಾಣಿಕವಾಗಿ ಜಪ ಮಾಡ್ಬೇಕು, ಅಪರಾಧ ಇಲ್ದಿರ ಜಪ ಮಾಡ್ಬೇಕು ಅನ್ನೋದನ್ನ ಮತ್ತೆ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಭಾವಾರ್ಥದಲ್ಲೂ ಕೂಡ ಇಲ್ಲಿ ಮಾತಾಜಿ ಆ ಒಂದು ಪ್ಯಾರ ಯಾರಾದ್ರೂ ಓದಿ, ಅನ್ಯಾಭಿಲಾಷಿತ ಶೂನ್ಯಂ ಭಾವಾರ್ಥದ ಕಡೆ ಪೇಜಲ್ಲಿ ಇದೆ ನೋಡಿ, ಪುಟ ಬಂದು ನಂತರ ಓದಿ ಮಾತಾಜಿ. ಪರಿಶುದ್ಧವಾದ ಭಕ್ತಿಯನ್ನು ಶ್ಲೋಕ ಓದ್ಬೇಕಾ ಪ್ರಭು? ಓದಿ, ಶ್ಲೋಕನೂ ಓದಿ. ಅನ್ಯಾಭಿಲಾಷಿ ಶೀತಾ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮಂ. ಪರಿಶುದ್ಧವಾದ ಭಕ್ತಿ ಸೇವೆಯನ್ನು ಸಲ್ಲಿಸಲು ಯಾರಾದರೂ ಬಯಸಿದರೆ ಆತನು ಎಲ್ಲಾ ಬಗೆಯ ಐಹಿಕ ಕಲ್ಮಶ ಸಂಪರ್ಕದಿಂದ ಮುಕ್ತನಾಗಿರಬೇಕು ಎಂದು ಶ್ರೀ ಗೋರೂಪ ಗೋಸ್ವಾಮಿಯವರು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ. ಅಂತಹ ಮನುಷ್ಯನು ಫಲಾಪೇಕ್ಷಿತ ಕರ್ಮಗಳಿಗೆ ಮತ್ತು ಊಹಾತ್ಮಕ ಚಿಂತನೆಗೆ ಅಂಟಿಕೊಂಡವರ ಸಹವಾಸದಿಂದ ಬಿಡುಗಡೆ ಹೊಂದಬೇಕು. ಅಪೇಕ್ಷೆಯಣೆವಲ್ಲದ ಇಂತಹ ಸಹವಾಸದಿಂದ ಮತ್ತು ಐಹಿಕ ಬಯಕೆಗಳ ಕಲ್ಮಶದಿಂದ ಬಿಡುಗಡೆಯಾಗಿ ಮನುಷ್ಯನು ಕೃಷ್ಣ ಜ್ಞಾನವನ್ನು ಅನುಕೂಲವಾಗಿ ಬಳಸಿಕೊಂಡಾಗ ಅದು ಶುದ್ಧ ಭಕ್ತಿ ಸೇವೆ. ಅನುಕೂಲಸ್ಯ ಸಂಕಲ್ಪ. ಒಂದ್ ನಿಮಿಷ ಹರೇ ಕೃಷ್ಣ. ಅಲ್ಲಿಗೆ ನಿಲ್ಸಿ ಅದಾದ್ಮೇಲೆ ಮುಂದಕ್ಕೆ ನಿಮ್ ಕೈಯಲ್ಲಿ ಓದಿಸ್ತೀನಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ರೂಪ ಗೋಸ್ವಾಮಿಗಳು? ಏನ್ ಹೇಳ್ತಾ ಇದ್ದಾರೆ? ಐಹಿಕ ಕಲ್ಮಶದ ಸಂಪರ್ಕದಿಂದ ಒಬ್ಬ ವ್ಯಕ್ತಿ ಏನಾಗಿರ್ಬೇಕು? ಭಗವಂತನ ಸೇವೆಯಲ್ಲಿ ತೊಡಗ್ಬೇಕಂದ್ರೆ, ಭಕ್ತಿ ಸೇವೆಯಲ್ಲಿ ಸಲ್ಲಿಸಲು ಯಾರಾದರೂ ಬಯಸಿದರೆ ಆತನು ಎಲ್ಲಾ ಐಹಿಕ ಕಲ್ಮಶ ಸಂಪರ್ಕದಿಂದ ಏನ್ ಮಾಡ್ಬೇಕು? ಮುಕ್ತನಾಗಿರ್ಬೇಕು. ಐಹಿಕ ಕಲ್ಮಶ ಮತ್ತೆ ಜೊತೆಯಲ್ಲಿ ಭಕ್ತಿ ಸೇವೆ ಎರಡು ಒಟ್ಟೊಟ್ಟಿಗೆ ಹೋಗಲ್ಲ. ಐಹಿಕ ಬೈಕೆಗಳು ನಮ್ಮ ಹೃದಯನ ಎಲ್ಲಿವರೆಗೂ ಕದ್ದಿರುತ್ತೋ ಅಲ್ಲಿವರೆಗೂ ನಾವು ನಮ್ಮ ಹೃದಯನ ಭಗವಂತನಿಗೆ ನಾವು ಕೊಡಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಭೌತಿಕ ಅಪೇಕ್ಷೆಗಳಿಂದ ನಾವು ಖಂಡಿತವಾಗ್ಲೂ ಪ್ರತಿಯೊಬ್ರು ಕೂಡ ಬಿಡುಗಡೆ ಆಗಿರ್ಲೇಬೇಕು. ಆ ಅಪೇಕ್ಷೆಗಳು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ಬೇಕು. ನಮ್ಗೆ ಈ ಅಪೇಕ್ಷೆಗಳು ಬರ್ತಾ ಇರುತ್ತೆ. ಅದು ಒಂಥರ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಭಗವಂತ ಮತ್ತೆ ಅದನ್ನ ದೃಢಪಡಿಸ್ತಾರೆ. ಯಾವ ತರ ಸಮುದ್ರದ ಅಲೆಗಳು ಯಾವ ತರ ಬರ್ತಾ ಇರುತ್ತೋ ಇಚ್ಛೆಗಳು, ಅದೇ ಪ್ರಕಾರವಾಗಿ ಒಂದಾದ್ಮೇಲೊಂದು ಇಚ್ಛೆಗಳು ಬರ್ತಾನೆ ಇರುತ್ತೆ. ಆದ್ರೆ ಇದನ್ನೇನ್ ಮಾಡ್ಬೇಕು? ಸಂಯಮಿ ಆಗಿರುವಂತ ವ್ಯಕ್ತಿ, ಆತ್ಮ ಸಂಯಮಿ ಆಗಿರೋನ್ ಏನ್ ಮಾಡ್ಬೇಕು? ಇಂಥ ಅಪೇಕ್ಷೆಗಳನ್ನ ನಾವು ಭಗವಂತನ ಕಡೆಗೆ ತಿರುಗಿಸ್ಕೋಬೇಕು. ಅದು ಭಗವಂತನ ಕಡೆಗೆ ತಿರುಗ್ಲಿಲ್ಲ ಅಂದ್ರೆ ನಾವು ಸುಮ್ನೆ ಶೂನ್ಯದಲ್ಲಿ ಅಂತೂ ಇರಕ್ಕಾಗಲ್ಲ. ಯಾರನ್ನು ಕೂಡ ಅಪೇಕ್ಷೆ, ನನ್ಗೆ ಇವತ್ತಿಂದ ಯಾವ್ದು ಅಪೇಕ್ಷೆ ಇಲ್ಲಪ್ಪ ಯಾರಾದ್ರೂ ಹೇಳಕ್ಕಾಗತ್ತಾ? ಇಲ್ಲ. ಆ ಅಪೇಕ್ಷೆಗಳನ್ನ ನಾವು ಭಗವಂತನ ಕಡೆಗೆ ತಿರುಗಿಸ್ಲೇಬೇಕು. ಅದಕ್ಕೆ ಗುರುಗಳ ಅನುಗ್ರಹದಿಂದ ಮಾತ್ರನೇ ಇದು ಸಾಧ್ಯ. ಸುಮ್ನೆ ನಾವು ಊಹಾತ್ಮಕವಾಗಿನೂ ಕೂಡ ನಮ್ಮ ಅಪೇಕ್ಷೆಗಳನ್ನ ನಾವು ಚಿಂತನೆ ಮಾಡಕ್ಕಾಗಲ್ಲ. ಗುರುಗಳು ಯಾವ ತರ ಹೇಳ್ತಾ ಇದ್ದಾರೋ ಆ ಪ್ರಕಾರವಾಗಿ ನಾವ್ ಯಾವಾಗ ಭಕ್ತಿ ಸೇವೆಯಲ್ಲಿ ತೊಡಗ್ತೀವೋ ಅವಾಗ ನಮ್ಮ ಅಪೇಕ್ಷೆಗಳೇನಾಗುತ್ತೆ, ಅದಕ್ಕೆ ಸರಿಯಾಗಿರೋದು ದಾರಿ ನಮ್ಗೆ ಅದಕ್ಕೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನಾವು ಇದನ್ನ ಅರ್ಥ ಮಾಡೋದಕ್ಕಾಗಲ್ಲ, ಮತ್ತೆ ಆ ದಿಕ್ಕಿನ ಕಡೆಗೂ ನಾವು ಹೋಗಕ್ಕಾಗಲ್ಲ. ಅದಕ್ಕೆ ಇಲ್ಲೇನ್ ಹೇಳ್ತಾ ಇದ್ದಾರೆ ರೂಪ ಗೋಸ್ವಾಮಿಯವರು? ಅಂತಹ ಮನುಷ್ಯನು ಫಲಾಪೇಕ್ಷಿತ ಕರ್ಮಗಳಿಗೆ ಮತ್ತು ಊಹಾತ್ಮಕ ಚಿಂತನೆಗೆ ಅಂಟಿಕೊಂಡಿರುವವರ ಸಹವಾಸದಿಂದ ಬಿಡುಗಡೆ ಹೊಂದಬೇಕು. ನೋಡಿ, ಇದು ತುಂಬಾ ಮುಖ್ಯ ಆಗಿರೋದು. ಅದಕ್ಕೆ ಯಾಕೆ ಭಕ್ತರ ಸಂಘ ಮುಖ್ಯ ಅಂದ್ರೆ, ನಾವು ನಿರಂತರವಾಗಿ ಭಕ್ತಿ ಸೇವೆಯಲ್ಲಿ ತೊಡಗ್ಬೇಕಂದ್ರೆ ಭಕ್ತರ ಜೊತೆಯಲ್ಲೇ ಇರ್ಬೇಕು. ಅಭಕ್ತರ ಜೊತೆ ಸಂಘ ಸೇರಿದ ತಕ್ಷಣ ಅದು ಯಾವ್ದಾದ್ರೂ ಇರ್ಲಿ, ಅದು ನ್ಯೂಸ್ ಪೇಪರ್ ಇರ್ಬೋದು, ಟಿವಿದು ನ್ಯೂಸ್ ಇರ್ಬೋದು, ಇಲ್ಲ ಮೊಬೈಲ್ ಅಲ್ಲಿ ಬರುವಂತ ರೀಲ್ಸ್ ಗಳಿರ್ಬೋದು, ಮತ್ತೊಂದು ಇದನ್ನೆಲ್ಲ ಯಾವಾಗ ನಾವು ನೋಡ್ತಾ ಇರ್ತೀವೋ ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸು ಆ ಕಡೆ ಎಳಿತಾನೆ ಇರುತ್ತೆ. ನಮ್ಮ ಸಮಯ ಯಾವ್ದಕ್ಕೆ ಬಂದಿದ್ಯೋ ನಾವು ಅದನ್ನ ಮಾಡಲ್ಲ, ಸಮಯನ ನಾವೇನ್ ಮಾಡ್ತೀವಿ? ದುರುಪಯೋಗ ಮಾಡ್ಕೊಂಡ್ಬಿಡ್ತೀವಿ. ಅದರಿಂದ ನಾವು ಇಂಥವರ ಸಹವಾಸದಿಂದ ನಾವ್ ಯಾವಾಗ್ಲೂ ಕೂಡ ದೂರ ಇರ್ಲೇಬೇಕು. ನಾವು ಯಾವಾಗ ಇದನ್ನು ಮಾಡಿಲ್ವೋ ಅವಾಗ ಅದು ಖಂಡಿತವಾಗ್ಲೂ ನಮ್ಗೆ ಆಕರ್ಷಣೆ. ಯಾಕೆ ನಾನು ಹೇಳ್ತಾ ಇದ್ದೀನಿ?
ಯಾಕೆಂದ್ರೆ ನಾವು ಭೌತಿಕ ಜಗತ್ತಲ್ಲಿದ್ದೀವಿ, ಭೌತಿಕ ಸಂಪರ್ಕದಲ್ಲಿದ್ದೀವಿ. ನಾವು ಸ್ವಲ್ಪ ದಾರಿ ಮಾಡಿ ಕೊಟ್ರೇನು ಕೂಡ ಅದು ನಮ್ಮನ್ನ ಎಳೆದು ಬಿಡುತ್ತೆ ಅದು. ಅದಕ್ಕೆ ಇವಾಗ ಬೆಂಕಿ ಹೊತ್ಕೊಂಡು ಉರಿತಾ ಇದೆ, ಹತ್ಕೊಂಡು ಉರಿತಾ ಇದೆ. ನೀವು ಅದಕ್ಕೆ ನೀವು ಎಣ್ಣೆನೋ ಇಲ್ಲ ಪೆಟ್ರೋಲ್ ಹಾಕಿದ್ರೆ ಏನಾಗುತ್ತೆ? ಅದು ಇನ್ನೂ ಹತ್ಕೊಂಡು ಜಾಸ್ತಿನೇ ಉರಿಯುತ್ತೆ. ಭೌತಿಕ ಆಸೆಗಳು ಅದೇ ಪ್ರಕಾರವಾಗಿರೋದು. ನಮ್ಮ ಅಪೇಕ್ಷೆಗಳು ಆಲ್ರೆಡಿ ನಮ್ಮ ಹೃದಯದಲ್ಲಿ ಅದು ಆವರಿಸ್ಕೊಂಡ್ಬಿಟ್ಟಿದೆ. ಅದ್ರ ಸಂಪರ್ಕಕ್ಕೆ ಬಂದಿದ ತಕ್ಷಣ ಮತ್ತೆ ಇನ್ನೊಂದಷ್ಟು ನಮ್ಮನ್ನ ಏನ್ ಮಾಡಿಸುತ್ತೆ? ಅದು ಹತ್ಕೊಂಡು ಉರಿಯೋ ತರ ಉರಿತಾ ಇರುತ್ತೆ. ಇದು ಪರಿಸ್ಥಿತಿ. ಅದಕ್ಕೆ ಇಲ್ಲಿ ರೂಪ ಗೋಸ್ವಾಮಿಗಳು ಏನ್ ಹೇಳ್ತಾ ಇದ್ದಾರೆ, ನಾವು ಇಂಥ ಅಪೇಕ್ಷೆಗಳಿಂದ ಖಂಡಿತವಾಗ್ಲೂ ಮತ್ತೆ ಅಂತವರ ಸಹವಾಸದಿಂದ ನಾವು ಖಂಡಿತವಾಗ್ಲೂ ದೂರ ಇರಲೇಬೇಕು. ನಮ್ ಪ್ರಯತ್ನ ಅದು. ನಾವು ಪ್ರಾಮಾಣಿಕವಾಗಿ ಭಗವಂತನಲ್ಲಿ ನಾವು ಇದನ್ನ ಪ್ರಾರ್ಥನೆಗಳನ್ನ ಮಾಡಿಕೊಳ್ಳೇಬೇಕು. ಅದಕ್ಕೆ ಇಲ್ಲಿ ಅಪೇಕ್ಷಣೀಯವಲ್ಲದ ಇಂಥ ಸಹವಾಸದಿಂದ ಮತ್ತು ಐಕ ಬೈಕೆಗಳ ಕಲ್ಮಶದಿಂದ ಬಿಡುಗಡೆಯಾಗಿ ಮನುಷ್ಯನು ಕೃಷ್ಣ ಜ್ಞಾನವನ್ನು ಅನುಕೂಲವಾಗಿ ಬಳಸಿಕೊಂಡಾಗ ಅದು ಶುದ್ಧ ಭಕ್ತಿ ಸೇವೆ ಆಗುತ್ತದೆ. ಇಂಥ ಬಿಡುಗಡೆ ಮತ್ತೆ ಇಲ್ಲಿ ಏನ್ ಹೇಳ್ತಾರೆ, ಮನುಷ್ಯನು ಕೃಷ್ಣ ಜ್ಞಾನವನ್ನು ಅನುಕೂಲಕರವಾಗಿ ಅಂತವೆಂದು ವಿಚಾರಗಳನ್ನ ಅನುಕೂಲ, ಈ ಅಪೇಕ್ಷೆಗಳನ್ನ ಭಗವಂತನ ಸೇವೆಯಲ್ಲಿ ಹೆಂಗೆ ನಾನು ಅದನ್ನ ಉಪಯೋಗಿಸ್ಬೇಕು ಅನ್ನೋದನ್ನ ಒಬ್ಬ ವ್ಯಕ್ತಿ ಆ ಒಂದು ವಿಚಾರಗಳನ್ನ ತಿಳುವಳಿಕೆ ಪಟ್ಕೊಂಡಾಗ, ಆ ಜ್ಞಾನ ಯಾವಾಗ ಅವನಿಗೆ ಪ್ರಾಪ್ತಿ ಆದಾಗ, ನೋಡಿ ಕೋಪ ಬರ್ದಿರ ಸುಮ್ನೆ ಇರಕ್ಕಾಗಲ್ಲ. ಕೋಪ ಬಂದೇ ಬರುತ್ತೆ, ಯಾವ್ದು ಅಪೇಕ್ಷೆಗಳು ಬಂದೇ ಬರುತ್ತೆ. ತಿನ್ಬೇಕು ಅನ್ಸುತ್ತೆ. ನಾನು ಇವತ್ತಿಂದ ಏನು ತಿನ್ನಲ್ಲ ಅಂತ ಯಾರಾದ್ರೂ ಸುಮ್ನೆ ಇರಕ್ಕಾಗತ್ತಾ? ಇಲ್ಲ. ಆದ್ರೆ ಅದನ್ನ ಭಗವಂತ ಹೆಂಗ್ ಹೇಳಿದ್ದಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಚ್ಛತಿ. ನಾವು ಭಗವಂತನಿಗೆ ಅದನ್ನ ಅರ್ಪಣೆ ಮಾಡ್ಬೇಕು. ಅದನ್ನ ಹೆಂಗ್ ಅರ್ಪಣೆ ಮಾಡ್ಬೇಕು? ಅದು ನಾವು ಊಹಾತ್ಮಕವಾಗಿ ನಾನು ಇವಾಗ ತಿಂದಿದ್ದೆಲ್ಲಾನು ಕೂಡ, ನಾನು ಎಲ್ಲೋ ಹೋಗಿದ್ದೀನಿ, ಐಸ್ ಕ್ರೀಮ್ ಅಂಗಡಿಗೆ ಹೋಗಿದ್ದೀನಿ, ಐಸ್ ಕ್ರೀಮ್ ತಗೊಂಡಿದ್ದೀನಿ, ಇವಾಗ ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ಬಿಟ್ಟು ತಿನ್ಬಿಡ್ತೀನಿ, ಆತರ ಅಲ್ಲ. ಅದಕ್ಕೊಂದು ನಾರದ ಪಂಚರಾತ್ರ ವಿಧಿ ಇದೆ. ಯಾವ್ದನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು, ಯಾವ್ದನ್ನ ಅರ್ಪಣೆ ಮಾಡಬಾರ್ದು. ತಿನ್ನೋದು ತಿನ್ಬೇಕಷ್ಟೇ, ಆದ್ರೆ ಯಾವ್ದನ್ನ ತಿನ್ಬೇಕು ಅದನ್ನೇ ತಿನ್ಬೇಕು. ಅದು ಹೆಂಗೆ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು ಅದೇ ತರನೇ ಅರ್ಪಣೆ ಮಾಡ್ಬೇಕೆ ಹೊರತು ನನ್ನ ಇಷ್ಟ ಪ್ರಕಾರವಾಗಿ ನಾನು ಎಲ್ಲೋ ಹೋಗಿ ತಿನ್ಬಿಟ್ಟು, ಒಂದು ಅವಕಾಶ ಇದೆ ಇಲ್ಲಿ ಶಾಸ್ತ್ರದಲ್ಲಿ ಒಂದು ಅವಕಾಶ ಕೊಟ್ಬಿಟ್ಟಿದ್ದಾರೆ, ಶ್ರೀ ವಿಷ್ಣು ಅಂತ ಹೇಳ್ಬಿಟ್ಟು ಕಂಡಿದ್ದೆಲ್ಲ ತಿನ್ಬಿಡ್ತಾ ಇದ್ರೆ ಏನಾಗುತ್ತೆ? ಮತ್ತೆ ನಾವು ಭೌತಿಕ ಪ್ರಕ್ರಿಯೆಯಲ್ಲಿ ಬಂದ್ಬಿಡ್ತಾ ಇದೀವಿ. ಅದಕ್ಕೆ ಗುರುಗಳ ಮತ್ತು ಶಾಸ್ತ್ರಗಳ ವಿಚಾರಗಳನ್ನ ನಾವು ಯಥಾವತ್ತಾಗಿ ಅದನ್ನ ನಮ್ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರನೇ ಅದು ಕೃಷ್ಣ ಪ್ರಸಾದ ಆಗುತ್ತೆ, ಅದು ಭಗವಂತನ ಅನುಗ್ರಹ ಆಗುತ್ತೆ. ಹೊರತು ನಮ್ ಇಷ್ಟ ಪ್ರಕಾರವಾಗಿ ನಾನು ಅದನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ, ನನ್ನ ಭಾವನೆಯಲ್ಲಿ, ನನ್ನ ಊಹೆಯಲ್ಲಿ ನಾನು ಇದನ್ನ ಈ ತರ ಚಿಂತನೆ ಮಾಡ್ಬಿಟ್ಟು ಎಲ್ಲ ತಿನ್ಬಿಡ್ತೀನಿ, ಆ ತರ ಅಲ್ಲ ವಿಚಾರ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಪ್ರಭುಪಾದ್ರೇನು, ಮನುಷ್ಯನು ಕೃಷ್ಣ ಜ್ಞಾನವನ್ನು ಅನುಕೂಲಕರವಾಗಿ ಬಳಸಿಕೊಂಡಾಗ ಅದು ಶುದ್ಧ ಭಕ್ತಿ ಸೇವೆ ಆಗುತ್ತೆ. ಅದನ್ನ ನಾವು ಅನುಕೂಲಕರವಾಗಿ ಆ ಜ್ಞಾನನ ಸರಿಯಾಗಿ ಗುರುಗಳು ಯಾವ ತರ ಹೇಳ್ತಾ ಇದ್ದಾರೋ ಆ ಪ್ರಕಾರವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗಿದಾಗ ನಮ್ಮ ಅನುಭವಕ್ಕೆ ಬರುತ್ತೆ. ಅದು ನಿಧಾನವಾಗಿ ನಮ್ಮ ಅಪೇಕ್ಷೆಗಳು ಯಾವ ತರ ಅದು ಪರಿವರ್ತನೆ ಆಗ್ತಾ ಇದೆ. ಮತ್ತೆ ಕಂಡಿದ್ದೆಲ್ಲ ತಿನ್ಬೇಕು ಅನ್ಸಲ್ಲ. ಅವಾಗ ಆ ವಾಸನೆ ಬಂದ್ರೇನೆ ನಮ್ಗೆ ಅದರಿಂದ ದೂರ ಇರ್ಬೇಕು ಅನ್ನೋದು ವಿಚಾರ ಬರುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಅಂತ ಹೇಳ್ತೀವಿ, ನಾವು ಅದನ್ನ ಭಗವಂತನಿಗೆ ಅರ್ಪಣೆ ಮಾಡಬಾರ್ದು. ಅದನ್ನ ನಾವು ಯಾವಾಗ ಅರ್ಪಣೆ ಮಾಡ್ದಿರಾ ಪ್ರಭುಪಾದ್ರು ಯಾವ ತರ ಹೇಳ್ತಾ ಇದ್ದಾರೋ ಆ ಪ್ರಕಾರವಾಗಿ ಭಗವಂತನಿಗೆ ನೈವೇದ್ಯ ಮಾಡಿ, ಒಳ್ಳೆ ಭೋಗ ಮಾಡಿ ನೈವೇದ್ಯ ಮಾಡಿ ಅದನ್ನ ನಾವು ಸ್ವೀಕರಿಸ್ತಾ ಇದೀವಿ. ಇವಾಗ ನೋಡಿ ಸ್ವಲ್ಪ ದಿನ ನಮ್ಗೆ ಅದು ತಿಂದ್ರೇನು ಕೂಡ ಏನು ಅನ್ನಿಸ್ದೇ ಇರೋದು. ಇವಾಗ ಯಾರಾದ್ರೂ ಪಕ್ಕದಲ್ಲಿ ತಿಂದಿರೋರು ಬಂದು ಪಕ್ಕದಲ್ಲಿ ನಿಂತ್ಕೊಂಡ್ರೇನು ಕೂಡ ಆ ವಾಸನೆ ತಡೆಯಕ್ಕಾಗಲ್ಲ. ಇದೇ ನಿಜ. ಇದು ಅನುಭವ. ನಿಮ್ಗೆ ಇಲ್ಲಿ ಹೊಸ್ದಾಗಿರೋರು ಎಷ್ಟೋ ಜನ ಇರ್ಬೋದು, ನನಗ್ ಗೊತ್ತಿಲ್ಲ ಅದು. ಆದ್ರೆ ಯಾರು ಸುಮಾರು ವರ್ಷಗಳಿಂದ ಕೃಷ್ಣ ಪ್ರಜ್ಞೆ ಮಾಡ್ತಾ ಇದಿರೋ, ಪ್ರಭುಪಾದರ ಹೇಳಿರೋ ಪ್ರಕಾರವಾಗಿ ಕೃಷ್ಣನ ಸೇವೆಯಲ್ಲಿ ಯಾರು ತೊಡಗಿದಾರ ಅವ್ರಿಗೆ ಈ ಅನುಭವ ಇದೆಯಾ ಇಲ್ವಾ? ಯಾರಾದ್ರೂ ಹೇಳಿ ಇವಾಗ. ಇದೆ ಪ್ರಭು, ಇದೆ ಪ್ರಭು, ಇದೆ. ನಮ್ ಪಕ್ಕದಲ್ಲೇ ಬೇರೆಯವ್ರು ತಿಂತಾ ಇದ್ರು ನಮ್ಗೇನ್ ಅನ್ಸೋದಿಲ್ಲ. ನೋಡಿ ಎಷ್ಟು ಪರಿವರ್ತನೆ ಅದು ಭಗವಂತನ ದಯೆಯಿಂದ. ನಾವ್ ಅದನ್ನ ಉಪಯೋಗಿಸ್ತಾ ಇದ್ದಾಗ ನಮ್ಗೇನು ಗೊತ್ತೇ ಆಗ್ತಾ ಇರ್ಲಿಲ್ಲ. ಆದ್ರೆ ಯಾವಾಗ ನಾವು ಭಗವಂತನ ಸೇವೆಯಲ್ಲಿ ಬಂದಿದ್ದೀವಿ, ಭಗವಂತನಿಗೆ ನಾವ್ ಯಾವಾಗ ಶಾಸ್ತ್ರ ಮತ್ತೆ ಪ್ರಭುಪಾದ್ರೆ ಯಾವ ತರ ಹೇಳ್ತಾ ಇದಾರೆ ಆ ಪ್ರಕಾರವಾಗಿ
ಭಕ್ತಿಯಿಂದ ನೈವೇದ್ಯ ಮಾಡಿ ನಾವು ಅದನ್ನ ಸ್ವೀಕರಿಸ್ತಾ ಇದ್ದೀವಿ. ಆವಾಗ ಎಷ್ಟು ಹೃದಯದಲ್ಲಿ ಪರಿವರ್ತನೆ ಆಗ್ತಾ ಇದೆ ಅನ್ನೋದು ನಮ್ಮ ಖುದ್ದು ಅನುಭವಕ್ಕೆ ನಾವು ಇದನ್ನ ಪಡಿಬಹುದು. ಅದಕ್ಕೆ ಇದನ್ನ ಪ್ರಾಕ್ಟಿಕಲ್ ಆಗಿ ಇಲ್ಲಿ ರೂಪ ಗೋಸ್ವಾಮಿಗಳು ಯಾವ ತರ ಹೇಳ್ತಾ ಇದಾರೋ ಆ ಪ್ರಕಾರವಾಗಿನೇ ನಾವು ಭಕ್ತಿ ಸೇವೆ ಮಾಡ್ಬೇಕೆ ಹೊರತು ನಮ್ಮ ಇಚ್ಛೆ ಪ್ರಕಾರವಾಗಿ ಅಲ್ವೇ ಅಲ್ಲ. ನಮ್ಮ ಇಚ್ಛೆ ಪ್ರಕಾರ ನಾವ್ ಯಾವ ಭಕ್ತಿನೂ ಮಾಡಕ್ಕಾಗಲ್ಲ. ಅದನ್ನೇ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಮುಂದುವರಿಸಿ ಮತ್ತೆ ಇವಾಗ ಹರೇ ಕೃಷ್ಣ ಪ್ರಭು. ಅನುಕೂಲಸ್ಯ ಸಂಕಲ್ಪಃ ಪ್ರಾತಿಕೂಲಸ್ಯ ವರ್ಜನಂ. ಹರಿಭಕ್ತಿ ವಿಲಾಸ್ 11.676. ಕೃಷ್ಣನನ್ನು ಕುರಿತು ಯೋಚನೆ ಮಾಡಬೇಕು ಮತ್ತು ಕೃಷ್ಣನಿಗೆ ಅನುಕೂಲವಾಗಿ ಕೆಲಸ ಮಾಡಬೇಕು, ಕೃಷ್ಣನಿಗೆ ವಿರೋಧವಾಗಿ ಅಲ್ಲ. ಕಂಸನು ಕೃಷ್ಣನ ಒಬ್ಬ ಶತ್ರು. ಕೃಷ್ಣನ ಜನನದಿಂದ ಪ್ರಾರಂಭಿಸಿ ಅವನನ್ನು ಕೊಲ್ಲಲು ಕಂಸನು ಅನೇಕ ಯೋಜನೆಗಳನ್ನು ಮಾಡಿದನು. ಅವನು ಯಾವಾಗಲೂ ವಿಫಲನಾದ್ದರಿಂದ ಸದಾ ಕೃಷ್ಣನನ್ನೇ ಕುರಿತು ಯೋಚನೆ ಮಾಡುತ್ತಿದ್ದನು. ಹೀಗೆ ಕೆಲಸ ಮಾಡುವಾಗ, ತಿನ್ನುವಾಗ ಮತ್ತು ಮಲಗಿದಾಗ ಅವನಿಗೆ ಎಲ್ಲಾ ರೀತಿಗಳಲ್ಲಿ ಸದಾ ಕೃಷ್ಣ ಪ್ರಜ್ಞೆ ಇರುತ್ತಿತ್ತು. ಆದರೆ ಆ ಕೃಷ್ಣ ಪ್ರಜ್ಞೆಯು ಅನುಕೂಲಕರವಾಗಿ ಇರಲಿಲ್ಲ. ಆದುದರಿಂದ ಅವನು ಕೃಷ್ಣನನ್ನು ಕುರಿತು ದಿನದಲ್ಲಿ 24 ಗಂಟೆಗಳು ಯೋಚಿಸುತ್ತಿದ್ದರೂ ಅವನನ್ನು ರಾಕ್ಷಸನೆಂದೇ ಪರಿಗಣಿಸಲಾಯಿತು ಮತ್ತು ಕಡೆಗೆ ಕೃಷ್ಣನು ಅವನನ್ನು ಕೊಂದನು. ನಿಜ, ಕೃಷ್ಣನು ಯಾರನ್ನು ಕೊಂದರೂ ಅವರಿಗೆ ಕೂಡಲೇ ಮುಕ್ತಿಯು ದೊರೆಯುತ್ತದೆ. ಆದರೆ ಪರಿಶುದ್ಧ ಭಕ್ತನ ಗುರಿ ಇದಲ್ಲ. ಪರಿಶುದ್ಧ ಭಕ್ತನಿಗೆ ಮೋಕ್ಷವೂ ಸಹ ಬೇಕಿಲ್ಲ. ಅತ್ಯುನ್ನತ ಲೋಕವಾದ ಗೋಲೋಕ ವೃಂದಾವನಕ್ಕೆ ವರ್ಗವಾಗುವುದು ಸಹ ಅವನಿಗೆ ಬೇಕಿಲ್ಲ. ಅವನ ಒಂದೇ ಗುರಿ ತಾನು ಎಲ್ಲಿದ್ದರೂ ಕೃಷ್ಣನನ್ನು ಸೇವಿಸುವುದು. ಹರೇ ಕೃಷ್ಣ. ಅದಕ್ಕೆ ಇಲ್ಲಿ ರೂಪ ಗೋಸ್ವಾಮಿಗಳು ಏನ್ ಹೇಳ್ತಾ ಇದಾರೆ, ಅನುಕೂಲ್ಯೇನ ಕೃಷ್ಣ ಅನ್ನು. ಅದಕ್ಕೆ ಇಲ್ಲಿ ಸುತ ಗೋಸ್ವಾಮಿಗಳು ಏನ್ ಹೇಳಿದ್ರು, ಹಿತಕರವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗಿದ್ದಾಗ ಮಾತ್ರ, ವಿರೋಧಾಭಾಸದಲ್ಲ. ಹಿತಕರವಾಗಿರೋದು ಅಂದ್ರೆ ಅದು ಕೃಷ್ಣ, ಗುರು ಕೃಷ್ಣನಿಗೆ ಯಾವುದು ಸರಿ ಅನ್ಸಿದೆಯೋ, ಅವ್ರು ಏನ್ ಹೇಳ್ತಾ ಇದ್ದಾರೋ ಆ ಪ್ರಕಾರವಾಗಿನೇ ಕೃಷ್ಣ ಪ್ರಜ್ಞೆ ಮಾಡ್ಬೇಕೇ ಹೊರತು ಅದನ್ನೇ ಇಲ್ಲಿ ಅನುಕೂಲ್ಯೇನ ಕೃಷ್ಣ ಅನುಶೀಲನಂ. ಭಗವಂತನಿಗೆ ಅದು ಇಷ್ಟ ಆಗ್ಬೇಕು, ನಮಗೆ ಇಷ್ಟ ಆಗೋದಕ್ಕಲ್ಲ. ನಮ್ಮ ಇಷ್ಟಕ್ಕೆ ನಾವು ಭಗವಂತನನ್ನ ಉಪಯೋಗಿಸೋದಲ್ಲ. ಭಗವಂತನಿಗೆ ಏನ್ ಇಷ್ಟ ಆಗಿದೆಯೋ ಅದನ್ನ ನಾನ್ ಮಾಡೋದಿಕ್ಕೆ ನಾನು ಪ್ರಯತ್ನ ಪಡ್ಬೇಕು. ಅದು ಪ್ರಾರಂಭದಲ್ಲಿ ಅರ್ಜುನನಿಗೆ ಇಷ್ಟ ಇತ್ತು, ಏನು, ಯುದ್ಧ ಮಾಡಿದಿರ ಭಿಕ್ಷೆ ಬೇಡ್ಕೊಂಡು ನಾನು ಕೃಷ್ಣ ನಿನ್ ಸೇವೆ ಸಲ್ಲಿಸ್ತೀನಿ ಅಂತ. ಆದ್ರೆ ಕೃಷ್ಣ ಏನ್ ಹೇಳಿದ್ದು, ಇಲ್ಲೋ ಮೂರ್ಖ, ನೀನ್ ಮಾಡಿದ್ದು ಸರಿ ಇಲ್ಲ, ನೀನ್ ವಿಚಾರ ಮಾಡ್ತಾ ಇರೋದು. ನನ್ನ ಸಂಕಲ್ಪ ಏನಿದೆಯೋ ಆ ಸಂಕಲ್ಪಕ್ಕೆ ನೀನು ಏನ್ ಮಾಡ್ಬೇಕು, ನಿಮಿತ್ಯ ಮಾತ್ರ ಆಗಿ ನೀನು ಸೇವೆ ಸಲ್ಲಿಸ್ಬೇಕೇ ಹೊರತು ನೀನು ಆ ಪ್ರಕಾರವಾಗಿ ಚಿಂತನೆ ಮಾಡ್ತಾ ಇದೆಯಲ್ಲ ಅದು ನನಗೆ ಇಷ್ಟ ಇಲ್ಲ. ಭಗವಂತ ಹೇಳ್ತಾರೆ, ನೇರವಾಗಿ ಬೈತಾರೆ ಅವ್ರಿಗೆ, ಮೂರ್ಖ ನೀನು ಅಂತ. ಕರೆಕ್ಟ್ ಅಲ್ವಾ? ಅದೇ ತರ ನಾವು ನಮ್ಮ ಇಷ್ಟ ಪ್ರಕಾರವಾಗಿ ಭಕ್ತಿ ಮಾಡ್ಕೊಂಡು ನಾವ್ ಹೆಂಗೆ ಕೃಷ್ಣನನ್ನ ತೃಪ್ತಿ ಪಡಿಸಕ್ಕಾಗತ್ತೆ? ಅದನ್ನ ಭಕ್ತಿ ಅಂತ ಹೆಂಗ್ ಹೇಳಕ್ಕಾಗತ್ತೆ? ಕಂಸನ ಅದಕ್ಕೆ ಇಲ್ಲಿ ಉದಾಹರಣೆ ಇಟ್ರು ಪ್ರಭುಪಾದರು. ಕಂಸನು 24 ಗಂಟೆ ಕೃಷ್ಣ 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 ಅಂತಾನೆ ಇದ್ದ. ಸರಿ, ಅದನ್ನ ಕೃಷ್ಣ ಇಷ್ಟಪಟ್ಟು ಸ್ವೀಕರಿಸಿದ್ರ? ಇಲ್ಲ. ಕೃಷ್ಣ ಏನ್ ಮಾಡಿದ್ದ, ಅವರನ್ನ ಕೊಂದಾಕಿದ್ರು. ಓ, ಇವನು ಕೃಷ್ಣನ್ನ ನೆನೆಸ್ಕೋತಾ ಇದ್ದಾನೆ, ಅದರಿಂದ ನಾನು ಇವನ್ಗೆ ಎಲ್ಲಾ ತರ ಅನುಕೂಲ ಮಾಡ್ಬೇಕನ್ನೋದು ವಿಚಾರ ಇಲ್ಲ. ಆದ್ರೆ ಮೋಕ್ಷ ಬಂತು. ಆದ್ರೆ ಅದು ವಿಚಾರ ಅಲ್ಲ ಇಲ್ಲಿ. ವಿಚಾರ ಏನಂದ್ರೆ ಅದಕ್ಕಿನ್ನೂ ಮುಂದುವರೆದು ಪರಂಪರೆ ಏನ್ ಮಾಡ್ತಾ ಇದೆ, ಒಬ್ಬ ಭಕ್ತ ಆಗಿರೋನ್ ಯಾವ ತರ ಇರ್ಬೇಕು, ಕೃಷ್ಣನ ಸೇವೆಯಲ್ಲಿ ಒಬ್ಬ ವ್ಯಕ್ತಿ ಯಾವ ತರ ತೊಡಗಿರ್ಬೇಕು, ಅದನ್ನ ನಮ್ಗೆ ತಿಳುವಳಿಕೆ ಕೊಡ್ತಾ ಇದೆ. ಅದು ತುಂಬಾ ಮುಖ್ಯ ಆಗಿರೋದು ವಿಚಾರ. ನಾವು ನಮ್ಮ ಊಹಾತ್ಮಕ ಚಿಂತನೆಗಳಿಂದ ನಾವು ಪಕ್ಕಕ್ಕಿಟ್ಬಿಡ್ಬೇಕು ಇವಾಗ ಎಲ್ಲಾ ವಿಚಾರಗಳನ್ನ. ನಮ್ ತಲೆಯಲ್ಲಿ ಏನೇನೋ ವಿಚಾರಗಳು ಓಡ್ತಾ ಇದೆ, ಅದೆಲ್ಲ ಕೃಷ್ಣ ಪ್ರಜ್ಞೆ ಅಲ್ಲ. ಯಾವುದು ಗುರು ಕೃಷ್ಣನಿಗೆ ಇಷ್ಟ ಆಗ್ತಾ ಇದೆಯೋ ಅದೇ ಕೃಷ್ಣ ಪ್ರಜ್ಞೆ. ಅದನ್ನ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡಕ್ಕೆ ಪ್ರಯತ್ನ ಪಡ್ಲೇಬೇಕು. ಅದನ್ನೇ ನಿನ್ನೆ ಮತ್ತೆ ಇವತ್ತು ಕೂಡ ಪ್ರಭುಪಾದರ ವಾಣಿಯಲ್ಲಿ ಏನ್ ಹೇಳಿದ್ರು, ಹರೇ ಕೃಷ್ಣ ಮಂತ್ರ ಜಪ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. 16 ಮಾಲೆ ಜಪ ಮಾಡಿ. 2 ಗಂಟೆ ಬ್ರಹ್ಮ ಮುಹೂರ್ತದಲ್ಲೆದ್ದು 2 ಗಂಟೆ ಹರೇ ಕೃಷ್ಣ ಮಂತ್ರ ಜಪ ಮಾಡಿ. ಗುರುಗಳಿಗೆ ಮತ್ತೆ ಭಗವಂತನಿಗೆ ಏನ್ ಮಾಡಿ, ಭಕ್ತಿ ಸೇವೆ ಮಾಡಿ, ಅವರ ಆರಾಧನೆ ಮಾಡಿ, ಗುರು ಪೂಜೆ ಮಾಡಿ, ಭಗವಂತನಿಗೆ ಪೂಜೆಗಳನ್ನ ಮಾಡಿ, ಅವನಿಗೆ ಭಕ್ತಿ ಭಾವದಿಂದ ಭಗವಂತನಿಗೆ ಸ್ಮರಣೆ ಮಾಡ್ತಾ, ಗುರುಗಳ ಸ್ಮರಣೆ ಮಾಡ್ತಾ, ಒಳ್ಳೆ ಭೋಗ ಮಾಡಿ, ಅಡಿಗೆ ಮಾಡಿ, ಅದನ್ನ ಭಗವಂತನ ಮುಂದೆ ಇಟ್ಟು ತುಳಸಿ ಪತ್ರಗಳನ್ನ ಹಾಕಿ, ಗುರುಗಳ ಪ್ರಣಾಮ ಮಂತ್ರಗಳನ್ನ ಹೇಳಿ, ಅಲ್ಲಿ 3 ಸಲ ಹೇಳಿ, ಚೈತನ್ಯ ಮಹಾಪ್ರಭು ಪ್ರಣಾಮ ಮಂತ್ರ ಹೇಳಿ, ಅದಾದ್ಮೇಲೆ ಭಗವಂತನಿಗೆ ಸ್ಮರಣೆ ಮಾಡ್ಕೊಳ್ಳಿ, ಅವನ ಪ್ರಣಾಮ ಮಂತ್ರಗಳನ್ನ ಹೇಳಿ, ಪ್ರಾರ್ಥನೆಗಳನ್ನ ಮಾಡಿ, ಅವನಿಗೆ ಭೋಗ ಅರ್ಪಣೆ ಮಾಡಿ,
ಅದಾದ ಮೇಲೆ ಅದನ್ನ ಪ್ರಸಾದ ರೂಪದಲ್ಲಿ ಮತ್ತೆ ಗುರುಗಳಿಗೆ ಸಮರ್ಪಣೆ ಮಾಡಿ ಅದನ್ನ ಮಹಾಪ್ರಸಾದ ರೂಪದಲ್ಲಿ ನಾವು ಅದನ್ನ ಸ್ವೀಕರಿಸ್ಬೇಕು. ಇದು ಪ್ರೊಸೀಜರ್, ಇದು ನಾರದ ಪಂಚರಾತ್ರ ವಿಧಿಯಲ್ಲಿರುವಂತ ವಿಧಾನಗಳಿವೆಲ್ಲ. ಇದನ್ನ ಅನುಸರಣೆ ಮಾಡಿದೀರಾ? ನಾನೆಲ್ಲೋ ಹೋಟ್ಲಲ್ಲಿ ಕೂತ್ಕೊಂಡ್ಬಿಟ್ಟು ಇವಾಗ ನಾನು ಕೃಷ್ಣನ್ಗೆ ನೈವೇದ್ಯ ಮಾಡ್ತಾ ಇದ್ದೀನಿ, ನನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ, ಅದಕ್ಕೆ ಅವನಿಗೆ ಇದನ್ನೆಲ್ಲ ಕೊಟ್ಬಿಡ್ತಾ ಇದ್ದೀನಿ. ಇದು ಯಾವ ಭಕ್ತಿ? ಇದೆಲ್ಲ ಯಾರು ಹೇಳ್ಕೊಟ್ರು ಹಿಂಗ್ ಮಾಡ್ಬೇಕು ಅಂತ? ಇದು ಇಲ್ಲಿ ರೂಪ ಗೋಸ್ವಾಮಿಗಳು ಏನ್ ಹೇಳ್ತಾ ಇದಾರೆ, ಈ ತರ ವಿಚಾರಗಳೆಲ್ಲಾನು ಕೂಡ ಒಬ್ಬ ರಾಕ್ಷಸ ಚಿಂತನೆ ಮಾಡೋ ತರ ಇರುತ್ತೆ ಅಷ್ಟೇ ಹೊರತು ಅದನ್ನ ಭಕ್ತಿ ಅಂತ ಕರೆಯಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಪ್ರಕಾರವಾಗಿನೇ ಒಬ್ಬ ವ್ಯಕ್ತಿ ಭಕ್ತಿ ಸೇವೆಯಲ್ಲಿ ತೊಡಗಿರ್ಬೇಕು. ಮತ್ತೆ ಅವನು ಭಗವಂತನ ಅನುಗ್ರಹದಿಂದ ತಿಳುವಳಿಕೆ ಪಡ್ಕೊಂಡು ಮತ್ತೆ ಈ ಉಗ್ರ ಆಗಿರೋದು ಕರ್ಮಗಳಿಂದ ಬಿಡುಗಡೆಯಾಗಿ ಭಗವಂತನ ಹತ್ರಕ್ಕೆ ವಾಪಸ್ ಹೋಗ್ಬೇಕು. ಅದು ವ್ಯವಸ್ಥೆ. ಇದನ್ನ ಇವಾಗ 12ನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿ, ಅದಕ್ಕೆ 12ನೇ ಅಧ್ಯಾಯದ ಹೆಸರೇನು? ಭಕ್ತಿ ಯೋಗ, ಭಕ್ತಿ ಸೇವೆ. ಏನು 12ನೇ ಅಧ್ಯಾಯದ ಹೆಸರು? ಭಕ್ತಿ ಸೇವೆ. ಭಕ್ತಿ ಸೇವೆ. ಅದಕ್ಕೆ 12ನೇ ಅಧ್ಯಾಯಕ್ಕೆ ಹೆಸರೇ ಭಕ್ತಿ ಸೇವೆ ಅಂತ ಕೊಟ್ಬಿಟ್ರು. ಇವಾಗ 1-2 ಶ್ಲೋಕಗಳು ಮಾತ್ರ ಶ್ಲೋಕ ಓದಿ ಅನುವಾದ ಓದಿ, ಅದಾದ್ಮೇಲೆ ಬರೀ ಅನುವಾದ ಓದ್ಕೊಂಡು ನಾವ್ ಈ ಅಧ್ಯಾಯದಲ್ಲಿ ಏನಿದೆ ಅಂತ ತಿಳುವಳಿಕೆ ಪಡೆಯೋಣ. ಅದಾದ್ಮೇಲೆ ಮುಂದಿಂದು ಶ್ಲೋಕ, ಭಾಗವತದ ಮುಂದಿಂದು ಶ್ಲೋಕದಲ್ಲಿ ನಾವು ಮುಂದಕ್ಕೆ ಹೋಗೋಣ, ನೋಡೋಣ. ಆದ್ರೆ ನಾನು ಓದ್ಲಾ ಪ್ರಭು? ನಾನು ಓದ್ಬೋದಾ ಪ್ರಭು? ಪ್ರಭು ನಾನು ಓದ್ತೀನಿ. ಒಂದು ಶ್ಲೋಕ ಮಾತಾಜಿ, ಗಿರಿಜಮ್ಮ ಮಾತಾಜಿ ಒಂದೇ ಒಂದ್ ಶ್ಲೋಕ ಓದಿ, ಮಿಕ್ಕಿದ್ದು ಜೈಮತಿ ಮಾತಾಜಿ ಓದ್ಬಿಡಿ. ಮಾತಾಜಿ ಎಲ್ಲಾರು ಓದೋದ್ ಬೇಕಾಗಿಲ್ಲ, ಯಾರಾದ್ರೂ ಒಬ್ರು ಓದಿ ಎಲ್ರು ಕೇಳಿಸ್ಕೊಡಿ ಅಷ್ಟೇ. ಓದಿ. ಸರಿ ಪ್ರಭು. ಅಧ್ಯಾಯ 12 ಭಕ್ತಿ ಸೇವೆ. ಶ್ಲೋಕ 1. ಅರ್ಜುನ ಉವಾಚ ಏವಂ ಸತತ ಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪಸ್ಯ ಕ್ಷರಮಕ್ಷಮಂ ತೇಷಾಂ ಕೇ ಯೋಗ ವಿತ್ತಮಾಹ. ಅನುವಾದ ಓದ್ಲ ಪ್ರಭು? ಅನುವಾದ ಓದಿ. ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು, ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು? ಭಾವಾರ್ಥ ಪ್ರಭು? ಬೇಡ ಮಾತಾಜಿ, ಭಾವಾರ್ಥಗಳು ಯಾವ್ದು ಓದ್ಬೇಡಿ, ಬರೀ ಅನುವಾದ ಮಾತ್ರಗಳನ್ನ ಓದಿದ್ರೆ ಸಾಕು. ಶ್ಲೋಕ 2 ಅನುವಾದ. ದೇವೋತ್ತಮ ಪರಮಪುರುಷನು ಈಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಲೌಕಿಕವಾದ ಶ್ರದ್ಧೆಯಿಂದ ನನ್ನನ್ನು ಪೂಜಿಸುವುದಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಶ್ಲೋಕ 3 ಮತ್ತು 4 ಅನುವಾದ. ಅವ್ಯಕ್ತವಾದುದು ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು ಅಚಿಂತ್ಯವಾದುದು, ಬದಲಾವಣೆ ಇಲ್ಲದ್ದು, ಸ್ಥಿರವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಶ್ಲೋಕ 5. ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹಧಾರಿಗಳಿಗೆ ಸದಾ ಕಷ್ಟ. ಶ್ಲೋಕ 6-7 ಪಾರ್ಥ, ನನ್ನ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಶ್ಲೋಕ 8. ದೇವೋತ್ತಮ ಪರಮಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ಸಾಕು. ನಿಸ್ಸಂದೇಹವಾಗಿ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಶ್ಲೋಕ 9. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನೂ ಬೆಳೆಸಿಕೋ.
ಶ್ಲೋಕ 10. ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು. ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಶ್ಲೋಕ 11. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲಾ ಕರ್ಮಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಶ್ಲೋಕ 12. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಉತ್ತಮ. ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಶ್ಲೋಕ 13, 14. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲಾ ಜೀವಿಗಳಿಗೆ ಸ್ನೇಹಿತನೋ, ನಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮಸಂಯಮಿಯೋ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನೋ, ಅಂತಹ ಭಕ್ತರು ನನಗೆ ಬಹಳ ಪ್ರಿಯನಾದವನು. ಶ್ಲೋಕ 15. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡೆಯುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ, ಆತನು ನನಗೆ ಬಹುಪ್ರಿಯವಾಗಿರುತ್ತಾನೆ. ಶ್ಲೋಕ 16. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ, ಪರಿಶುದ್ಧನಾದ, ದಕ್ಷನಾದ, ಚಿಂತೆಯಿಲ್ಲದ, ಎಲ್ಲಾ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿ ಶ್ರಮಪಡದ ಭಕ್ತನು ನನಗೆ ಬಹುಪ್ರಿಯನಾದವನು. ಶ್ಲೋಕ 17. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೆಯೋ, ಅಂತಹ ಭಕ್ತನು ನನಗೆ ಬಹುಪ್ರಿಯನಾದವನು. ಶ್ಲೋಕ 18, 19. ಮಿತ್ರರು ಶತ್ರುಗಳ ವಿಷಯದಲ್ಲಿ ಸಮನಾಗಿರುವವನು, ಮಾನಾಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಸುಖ ದುಃಖಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಯಾವುದರಿಂದ ತೃಪ್ತನು, ಯಾವ ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಜ್ಞಾನದಲ್ಲಿ ಸ್ಥಿರನಾದವನು, ಭಕ್ತಿ ಸೇವೆಯಲ್ಲಿ ನಿರತನು ಆದವನು ನನಗೆ ಬಹುಪ್ರಿಯನಾದವನು. ಶ್ಲೋಕ 20. ಯಾರು ಭಕ್ತಿ ಸೇವೆ ಈ ಅಮೃತ ಮಾರ್ಗವನ್ನು ಹಿಡಿದು ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಂಡು ಶ್ರದ್ಧೆಯಿಂದ ತಮ್ಮನ್ನು ತಾವೇ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೋ ಅವರು ನನಗೆ ಬಹುಪ್ರಿಯರು. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ಸ್ ಮಾತಾಜಿ. ನೀವು ನಿನ್ನೆ ಎಲ್ರೂ ಕೂಡ ಈ ಒಂದು ಅಧ್ಯಯನ ನೀವು ಅಧ್ಯಯನ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಮತ್ತೆ ಇನ್ನೊಂದ್ಸಲಿ ಓದ್ಕೊಂಡಿರ್ತೀರಾ ನೀವೆಲ್ರೂ ಕೂಡ. ಮತ್ತೆ ಇನ್ನೊಂದ್ಸಲ ನಾವಿಲ್ಲಿ ಅದನ್ನ ಅನುವಾದ ಓದಿದ್ದೀವಿ. ಇದರಲ್ಲಿ ತುಂಬಾ ಮುಖ್ಯ ಆಗಿ ಭಗವಂತ ಭಕ್ತಿ ಸೇವೆ ಎಷ್ಟು ಮುಖ್ಯ, ಮತ್ತೆ ಭಕ್ತಿ ಸೇವೆಯಲ್ಲಿ ತೊಡಗಿರೋರು ಪದೇ ಪದೇ ಹೇಳ್ತಾ ಇದ್ದಾರೆ, ಮೇ ಪ್ರಿಯ, ನನಗೆ ತುಂಬಾ ಇಷ್ಟ ಆಗಿದೆ, ನನಗೆ ಇವನು ತುಂಬಾ ಇಷ್ಟ, ನನಗೆ ಇವನು ತುಂಬಾ ಇಷ್ಟ ಅಂತ ಮತ್ತೆ 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 ಅವರು ಪದೇ ಪದೇ ಭಗವಂತ ಮಾಡ್ಕೊಳ್ಳಿ. ನಾವೇನ್ ಮಾಡೋಣ? ಯಾರೋ ಮಾತಾಡ್ತಾ ಇದಾರೆ, ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಮಾತಾಜಿ ಅವರು ಮಾತಾಡ್ತಾರೆ? ಜಯಮೂರ್ತಿ ಮಾತಾಜಿ. ನಂದು ಮ್ಯೂಟ್ ಅಲ್ಲೇ ಇದೆ ಮಾತಾಜಿ. ಬೇರೆ ಯಾರೋ ಮ್ಯೂಟ್ ಮಾಡಿ. ಅದರಿಂದ ನನಗೆ ಬಹುಪ್ರಿಯನು, ಅವರು ನನಗೆ ಬಹುಪ್ರಿಯನು ಅಂತ ಹೇಳ್ತಾರೆ. ಭಗವಂತನಿಗೆ ಇಷ್ಟ ಆಗ್ಬೇಕು ಅಂದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾರೋ ಅದನ್ನ ಮಾಡ್ಬೇಕು. ಅವ್ರು ಹೇಳ್ತಾ ಇದಾರೆ, ಸರಿ ಹಿಂಗಾಗಿಲ್ವಾ, ನೀವ್ ಇದನ್ ಮಾಡಿ. ಆದ್ರೆ ಒಟ್ಟಾರೆ ಆಗಿ ಭಗವಂತ ಇಲ್ಲೇನ್ ತಿಳುವಳಿಕೆ ಕೊಟ್ರು, ಭಕ್ತಿ ಸೇವೆಯಲ್ಲಿ ಒಬ್ಬ ವ್ಯಕ್ತಿ ಯಾವಾಗ ನಿರತನಾಗಿರ್ತಾನೋ, ಮತ್ತೆ ಭಗವಂತನಿಗೆ ಯಾವ ತರ ಇಷ್ಟ ಆಗಿದೆಯೋ, ಹಿತಕರವಾಗಿದೆಯೋ ಆ ಪ್ರಕಾರವಾಗಿ ಭಕ್ತಿ ಸೇವೆಯಲ್ಲಿ ಯಾರು ತೊಡಗಿದಾರೋ ಅವರು ನನಗೆ ಬಹುಪ್ರಿಯರು ಅನ್ನೋದು ವಿಚಾರ ಹೇಳ್ತಾ ಇದ್ದಾರೆ. ಅದರಿಂದ ಇದನ್ನೆಲ್ಲ ಅರ್ಥ ಮಾಡಿ ನಾವೇನ್ ಮಾಡ್ಬೇಕು, ಭಕ್ತಿ ಸೇವೆಯಲ್ಲೂ ಎಲ್ರೂ ಕೂಡ ತೊಡಗ್ಬೇಕು. ಇದನ್ನೇ ಯಾರು ಮಾಡ್ತಾರೋ, ಈ ಪ್ರಕಾರವಾಗಿ ಯಾರು ತಮ್ಮ ಜೀವನದಲ್ಲಿ ನಡ್ಕೋತಾ ಹೋಗ್ತಾರೋ, ಮತ್ತೆ ಯಾರು ಇದ್ರ ಮೇಲೆ ಜಿಜ್ಞಾಸು ಮಾಡಿದಾರೋ, ಮತ್ತೆ ಯಾರು ಇದನ್ನ ಇವಾಗ ಸುತ ಗೋಸ್ವಾಮಿಗಳು ಕೂಡ ಇಲ್ಲಿ ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಗಳ ಮುಂದೆ ಪ್ರಶ್ನೆ ಇಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ?
ಯಾವುದು ಧರ್ಮದ ಪರಿಪೂರ್ಣತೆ, ನೇರವಾಗಿ ಅದನ್ನ ನಮ್ಗೆ ತಿಳುವಳಿಕೆ ಕೊಟ್ಬಿಡಿ ಅನ್ನೋ ಪ್ರಶ್ನೆ ಮುಂದೆ ಇಟ್ರು. ಅದಕ್ಕಾಗಿ ಸೂತ ಗೋಸ್ವಾಮಿಗಳು ಇದನ್ನೆಲ್ಲ ಹೇಳ್ತಾ ಹೋದ್ರು. ಇದು ಆದ್ಮೇಲೆ ಇವಾಗ ಆ ಒಂದು ಪ್ರಶ್ನೆನ ಮಾಡಿರುವಂತ ಎಲ್ಲ ಋಷಿ ಮುನಿಗಳಿಗೆ ಮತ್ತೆ ಯಾರು ಅದರಲ್ಲಿ ಆಸಕ್ತಿ ಇಟ್ಕೊಂಡಿದಾರೋ ಅವ್ರಿಗೆ ಎಂತ ಒಂದು ಅನುಗ್ರಹ ಭಗವಂತ ಕೊಡ್ತಾನೆ ಅನ್ನೋದನ್ನ ಇವಾಗ 39ನೇ ಶ್ಲೋಕದಲ್ಲಿ ಅವರು ನಮ್ಗೆ ತಿಳುವಳಿಕೆ ಕೊಡ್ತಾರೆ. ಮಾತಾಜಿ ಇವಾಗ 39ನೇ ಶ್ಲೋಕನ ಓದಿ ಮತ್ತೆ ಪದ ಪದ ಅರ್ಥ ಓದಿ ಅನುವಾದ ಮಾತ್ರ ಓದ್ಬಿಡಿ. ಓದ್ನೆ ಪ್ರಭು. ಓದಿ ಮಾತಾಜಿ. ಶ್ಲೋಕ 39. ಅತೇಹ ಧನ್ಯ ಭಗವಂತಿತ್ವಃ ಯದ್ವಾಸುದೇವ ಅಖಿಲ ಲೋಕನಾಥೆ ಕುರ್ವಂತಿ ಸರ್ವಾತ್ಮಕಮಾತ್ಮ ಭಾವಂ ನ ಯತ್ರ ಭೂಯಃ ಪರಿವರ್ತ ಉಗ್ರಹ. ಪದಪದಾರ್ಥ. ಅತ ಈ ರೀತಿಯಾಗಿ ಇಹ ಈ ಪ್ರಪಂಚದಲ್ಲಿ ಧನ್ಯ ಯಶಸ್ವಿಗಳಾದ ಭಗವಂತಹ ಪರಿಪೂರ್ಣ ಜ್ಞಾನವುಳ್ಳವರು ಇತ್ವಂ ಅಂತಹ ಯತ್ ಯಾವ ವಾಸುದೇವ ದೇವೋತ್ತಮ ಪುರುಷನಲ್ಲಿ ಅಖಿಲ ಸಮಸ್ತ ಲೋಕನಾಥೆ ವಿಶ್ವಗಳೆಲ್ಲದರ ಒಡೆಯನಾದ ಕುರ್ವಂತಿ ಪ್ರೇರೇಪಿಸುತ್ತಾರೆ ಸರ್ವ ಆತ್ಮಕಂ 100ಕ್ಕೆ 100 ಆತ್ಮ ಆತ್ಮದ ಭಾವಂ ಉತ್ಕೃಷ್ಟವನ್ನು ನ ಎಂದು ಇಲ್ಲ ಎಂದೂ ಇಲ್ಲ ಯತ್ರ ಎಲ್ಲಿ ಭೂಯಃ ಪುನಃ ಪರಿವರ್ತಃ ಪುನರಾವೃತ್ತಿಯು ಉಗ್ರಹ ಬಿಕರವಾದ. ಅನುವಾದ. ಈ ಲೋಕದಲ್ಲಿ ಇಂತಹ ಜಿಜ್ಞಾಸೆ ನಡೆಸುವುದರಿಂದ ಮಾತ್ರ ವ್ಯಕ್ತಿಯು ಸಫಲನು ಪರಿಪೂರ್ಣ ಅರಿವುಳ್ಳವನು ಆಗಬಲ್ಲನು. ಏಕೆಂದರೆ ಅಂತಹ ಜಿಜ್ಞಾಸೆಗಳು ಭಗವಂತನ ಬಗ್ಗೆ ದಿವ್ಯವಾದ ಪ್ರೇಮೋತ್ಕರ್ಷವನ್ನು ಉಂಟು ಮಾಡುತ್ತದೆ. ಸಕಲ ಲೋಕ ನಾಯಕನಾದ ಭಗವಂತನು ಅಂತಹ ಜಿಜ್ಞಾಸುಗಳಿಗೆ ಉಗ್ರವಾದ ಜನನ ಮರಣ ಚಕ್ರದಿಂದ 100ಕ್ಕೆ 100ರಷ್ಟು ರಕ್ಷಣೆಯನ್ನು ಖಂಡಿತವಾಗಿಯೂ ನೀಡುತ್ತಾನೆ. ಹರಿಕೃಷ್ಣ ಪ್ರಭು. ಥ್ಯಾಂಕ್ಸ್ ಮಾತಾಜಿ. ಏನ್ ಹೇಳ್ತಾ ಇದ್ದಾರೆ ಸೂತ ಗೋಸ್ವಾಮಿಗಳು? ಈ ಲೋಕದಲ್ಲಿ ಇಂತಹ ಜಿಜ್ಞಾಸು ನಡೆಸುವುದರಿಂದ ಮಾತ್ರ ವ್ಯಕ್ತಿಯು ಸಫಲನೂ ಪರಿಪೂರ್ಣನೂ ಅರಿವುಳ್ಳವನು ಆಗಬಲ್ಲನು. ನಾ ಭಕ್ತಿ ಸೇವೆ ಮಾಡ್ತಾ ಇಲ್ಲ ಇವಾಗ, ಆದರೆ ಅದನ್ನ ಮಾಡ್ಬೇಕು ಅನ್ನೋ ಜಿಜ್ಞಾಸು ಇಟ್ಕೊಂಡಿರ್ತಾರಲ್ವಾ, ಅಂತ ಪ್ರಶ್ನೆಗಳನ್ನ ಕೇಳಿ ಗುರುಗಳ ಹತ್ರಕ್ಕೆ ಹೋಗಿ ಅದನ್ನ ಅವರ ಹೇಳಿದ್ದನ್ನ ಕೇಳಿ ಸೇವೆ ಮಾಡೋದಕ್ಕೆ ಪ್ರಾರಂಭ ಮಾಡೋಂತವರಿಗೆ ಏನಾಗುತ್ತೆ? ಏಕೆಂದ್ರೆ ಅಂತ ಜಿಜ್ಞಾಸುಗಳು ಭಗವಂತನ ಬಗ್ಗೆ ದಿವ್ಯವಾದ ಪ್ರೇಮೋತ್ಕರ್ಷವನ್ನು ಉಂಟು ಮಾಡುತ್ತವೆ. ಅವರದನ್ನ ಮಾಡ್ತಾ ಭಗವಂತನ ಒಂದು ಪ್ರೇಮ ಉತ್ಕರ್ಷದಲ್ಲಿ ಅವರು ಅದನ್ನ ಪಡಿಬಹುದು. ಮತ್ತೆ ಭಗವಂತನಿಗೂ ಕೂಡ ಅದರಲ್ಲಿ ಸಂತೋಷ ಆಗತ್ತೆ, ಆನಂದ ಆಗತ್ತೆ ಅನ್ನೋದು ವಿಚಾರ ಇಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಸಕಲ ಲೋಕ ನಾಯಕನಾದ ಅಂತವರಿಗೆ ಭಗವಂತ ಏನ್ ಕೊಡ್ತಾರೆ? ಸಕಲ ಲೋಕ ನಾಯಕನಾದ ಭಗವಂತನ, ಅದಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿ ಭಗವಂತನನ್ನ ಅಖಿಲ ಲೋಕನಾಥಯೇ ಅಂತ ಕರೀತಾ ಇದ್ದಾರೆ. ಅವನೇ ಎಲ್ಲಾ ಲೋಕಗಳಿಗೆ ಒಡೆಯ ಆಗಿರೋನು. ಅವನು ಏನು ಬೇಕಾದ್ರೂ ಯಾರಿಗೇನು ಬೇಕಾದ್ರೂ ಅನುಗ್ರಹ ಮಾಡ್ಬೋದು. ನಾವ್ ಇಚ್ಛೆ ಪಟ್ಟಿದ್ದೀವಿ, ನಮ್ಮನ್ನ ಇವಾಗ ಮಾಯೆಯಲ್ಲಿ ಇಡ್ಸಿದ್ದಾರೆ. ನಾವ್ ಇಚ್ಛೆ ಪಟ್ರೆ ಭಗವಂತ ಏನ್ ಮಾಡ್ತಾರೆ? ನಮ್ಮನ್ನ ಈ ಮಾಯೆಯಿಂದ ದೂರ ಮಾಡಿ ಮತ್ತೆ ನಮ್ಮನ್ನ ಉದ್ಧಾರ ಮಾಡ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಭಗವಂತನನ್ನ ಏನ್ ಹೇಳ್ತಾ ಇದ್ದಾರೆ? ಸಕಲ ಲೋಕನಾಥೆ, ಸಕಲ ಲೋಕ ನಾಯಕನಾದ ಭಗವಂತನು ಅಂತ ಜಿಜ್ಞಾಸುಗಳಿಗೆ ಉಗ್ರವಾದ ಜನನ ಮರಣ ಚಕ್ರದಿಂದ 100ಕ್ಕೆ 100ರಷ್ಟು, ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ, 100ಕ್ಕೆ 100ರಷ್ಟು ಕೃಷ್ಣ ಎನಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟೂ ಇಲ್ಲ. ಅದನ್ನೇ ದಾಸರು ಹೇಳಿದ್ದು, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ. ಈ ಭೌತಿಕ ಜಗತ್ತಲ್ಲಿ ಉಗ್ರ ಆಗಿರೋದು, ಇಂಥ ಒಂದು ಭೀಕರ ಆಗಿರುವಂತ ಪರಿಸ್ಥಿತಿಗಳಿಂದ ನಮ್ಮನ್ನೇನ್ ಮಾಡ್ತಾರೆ? ಭಗವಂತ ನಮ್ಮನ್ನ ಇಲ್ಲಿಂದ ಮೇಲೆತ್ ಬಿಡ್ತಾರೆ. 100ಕ್ಕೆ 100ರಷ್ಟು ರಕ್ಷಣೆಯನ್ನು ಖಂಡಿತವಾಗಿಯೂ ಭಗವಂತ ನೀಡ್ತಾನೆ, ಇದರಲ್ಲಿ ಸಂಶಯ ಇಲ್ಲ. ಇದು ಸೂತ ಗೋಸ್ವಾಮಿಗಳು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಸೂತ ಗೋಸ್ವಾಮಿಗಳ ಇದು ಏನು, ಏನ್ ಹೇಳ್ಬೇಕು ಅದಕ್ಕೆ? ಇವಾಗ ಇಲ್ಲೆಲ್ಲ ಕೊಡ್ತಾ ಇದಾರಲ್ವಾ ನಮ್ ರಾಜಕೀಯ ವ್ಯಕ್ತಿಗಳೆಲ್ಲ, ಏನ್ ಕೊಡ್ತಾ ಇದಾರೆ ಎಲ್ರಿಗೆ? ಆಶ್ವಾಸನೆ ಗ್ಯಾರಂಟಿ ಕೊಡ್ತಾವ್ರಲ್ಲ, ಗ್ಯಾರಂಟಿಗಳು. ಕರೆಂಟ್ ಬಿಲ್ ಇಲ್ಲ ಗ್ಯಾರಂಟಿ, ಮಾತಾಜಿಗಳಿಗೆ ಬಸ್ಸಲ್ಲಿ ಫ್ರೀ ಗ್ಯಾರಂಟಿ,
ಇಲ್ಲಿ ಸೂತ ಗೋಸ್ವಾಮಿಗಳದ್ದು ಗ್ಯಾರಂಟಿ ಹೇಳ್ತಾ ಇದ್ದಾರೆ, ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಈ ಗ್ಯಾರಂಟಿ ಯಾವಾಗ ಬೇಕಾದ್ರೂ ಬಿದ್ದೋಗ್ಬೋದು. ಆದ್ರೆ ಸೂತ ಗೋಸ್ವಾಮಿಗಳಂತವ್ರು ಗ್ಯಾರಂಟಿ ಕೊಡೋದನ್ನ ಯಾವತ್ತೂ ಕೂಡ ಅದು ತಪ್ಪಾಗಲ್ಲ. ಅದರಲ್ಲಿ 100ಕ್ಕೆ 100ರಷ್ಟು ಅದು ಸತ್ಯ ಆಗೇ ಆಗತ್ತೆ. ಒಬ್ಬ ವ್ಯಕ್ತಿ ಈ ಭೌತಿಕ ಜಗತ್ತಿಂದ ಈ ಎಲ್ಲ ಉಗ್ರತರ ಆಗಿರೋದು, ಭೀಕರ ಆಗಿರೋದು ಕಷ್ಟಗಳಿಂದ ಒಬ್ಬ ವ್ಯಕ್ತಿ ಒಂದೇ ಸಲ ಮುಕ್ತ ಆಗ್ಬಿಡ್ತಾನೆ. ಇದು ಸೂತ ಗೋಸ್ವಾಮಿಗಳು ಇಲ್ಲಿ ಸ್ಪಷ್ಟವಾಗಿ ಹೇಳ್ಬಿಡ್ತಾ ಇದ್ದಾರೆ. ಅದಕ್ಕೆ ಅಂತ ಭಕ್ತಿ ಸೇವೆಯಲ್ಲಿ ನಾವು 100ಕ್ಕೆ 100ರಷ್ಟು ಕೂಡ 99 ರೂಪಾಯಿ ಅಲ್ಲ, 100ಕ್ಕೆ 100 ನಾವೇನ್ ಮಾಡ್ಬೇಕು, ಪ್ರಾಮಾಣಿಕವಾಗಿ ನಾವು ನಮ್ಮ ಭಗವಂತನ ಸೇವೆಯಲ್ಲಿ ನಾವೆಲ್ಲರೂ ಕೂಡ ತೊಡಗ್ಲೇಬೇಕು. ಅದರಿಂದ ಮಾತ್ರ ಒಬ್ಬ ವ್ಯಕ್ತಿ ಈ ಭೌತಿಕ ಜಗತ್ತಿನಿಂದ ಶಾಶ್ವತವಾಗಿ ಎಲ್ಲಾ ಕಷ್ಟಗಳಿಂದ ಬಿಡುಗಡೆ ಆಗ್ಬಿಡ್ತಾನೆ. ಅದನ್ನೇ ಸರಳವಾಗಿ ಹೇಳ್ಬಿಟ್ರು. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕಷ್ಟ ಒಂದಿಷ್ಟಿಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭು ಏನ್ ಮಾಡಿದ್ರು, ತಲೆ ಮೇಲೆ ಬಾರಿಸ್ತಾ ಇದ್ದಾರೆ, ಹರಿರ್ನಾಮ 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 ಐವ ಕೇವಲಂ ಕಲೋ ನಾಸ್ತೇವ 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 ಗತಿರಸ್ಯತ. ಹೇಳಿ, ಇವಾಗ 16 ಮಾಲೆ ಜಪ ಮಾಡೋದಕ್ಕೆ ಏನ್ ಸಮಸ್ಯೆ? ಬೆಳಿಗ್ಗೆ 5 ಗಂಟೆಗೆ ಎದ್ದು 7 ಗಂಟೆವರೆಗೂ ಜಪ ಮಾಡೋದಕ್ಕೆ ಏನ್ ತೊಂದ್ರೆ? ಇಷ್ಟೆಲ್ಲ ಅನುಗ್ರಹ, ಇಷ್ಟೆಲ್ಲ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ನಾವ್ ಮಾಡ್ಬೇಕು. ಇವಾಗ ಯಾರ್ದು ಸಮಸ್ಯೆ? ಭಕ್ತಿ ಇವಾಗ ಭಗವಂತಂದ ಏನಾದ್ರೂ ಇಲ್ಲಿ ನಮ್ಗೆ ಕಷ್ಟದಲ್ಲಿ ಇಟ್ಟಿದಾನ? ನಮ್ ಕಷ್ಟಕ್ಕೆ ನಾವೇ ಕಾರಣ ಆಗಿದೀವ? ಯಾರ ಕಾರಣ? ನಮ್ ಕಷ್ಟಕ್ಕೆ ನಾವೇ ಕಾರಣ ಬರೋದು. ನಮ್ ಕಷ್ಟಕ್ಕೆ ನಾವೇ ಕಾರಣ. ಭಗವಂತ ಏ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ಭಗವಂತನನ್ನ ಭಕ್ತರು ಏನ್ ಮಾಡ್ತಾ ಇದ್ದಾರೆ, ಋಷಿ ಮುನಿಗಳು ಯಾವ ತರ ಕೊಂಡಾಡ್ತಾ ಇದ್ದಾರೆ? ಏ ಕೃಷ್ಣ ಕರುಣಾ ಸಿಂಧು, ಕರುಣೆದು ಸಾಗರ ಅವರು. ಅವ್ರು ಏನು ಬರ್ಬೇಕಾಗಿಲ್ಲ, ಈ ವಿಚಾರ ಹೇಳ್ಬೇಕಾಗಿಲ್ಲ. ಹೆಂಗೋ ಹೋಗಿ ಹಾಳಾಗ್ ಹೋಗಿ ನಿಮ್ಮಿಷ್ಟ, ನೀವ್ ಹಿಂಗೆ ಮಾಡ್ಕೊಂಡಿದ್ದೀರಾ ಅಂತ ಬಿಟ್ಬಿಡ್ಬೋದಾಗಿತ್ತು. ಆದ್ರೆ ನೋಡಿ, ಭಗವಂತ ಮತ್ತೆ ಮತ್ತೆ ಬರ್ತಾ ಇದ್ದಾರೆ, ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಇಲ್ಲ, ನಾವು ನಮ್ದೇ ಆಗಿರೋದು ಚಿಂತನೆ ಮಾಡ್ತೀವಿ. ನನ್ಗೆ ಅದಿಲ್ಲ, ನನ್ಗೆ ಇದಿಲ್ಲ, ನಮ್ ಸಮಯ ಇಲ್ಲ. ನಾವು ಕುತ್ಕೊಂಡು ಸರಿಯಾಗಿ ಜಪ ಮಾಡಿದ್ರೆ ಭಗವಂತ ಅದಕ್ಕೆ ಅನುಕೂಲ ಮಾಡ್ತಾರ ಇಲ್ವಾ? ನಮ್ ಸಮಯನ ವ್ಯವಸ್ಥೆಗಳನ್ನ ಅವ್ರು ಮಾಡಿ ಕೊಡ್ತಾರ ಇಲ್ವಾ? ಅದಕ್ಕೆ ತೊಂದ್ರೆ ಆಗ್ದಿರೋ ತರ ಅವ್ರು ನೋಡ್ಕೋತಾರೆ. ಭಗವಂತ ಅದನ್ನೇ 12ನೇ ಅಧ್ಯಾಯದಲ್ಲಿ ಹೇಳ್ತಾ ಇರೋದು. ಇಷ್ಟಾದ್ರೂ ಮಾಡಿ, ಇದನ್ ಮಾಡಕ್ಕಾಗಿಲ್ವಾ? ಹೋಗ್ಲಿ ಇದನ್ ಮಾಡಿ. ಸರಿ, ಇದು ಮಾಡಕ್ಕಾಗಿಲ್ವಾ? ಇದನ್ನಾದ್ರೂ ಮಾಡಿ. ಇನ್ನೊಂದ್ಸಲಿ ಓದಿ 12ನೇ ಅಧ್ಯಾಯ, ಅರ್ಥ ಆಗತ್ ನೋಡಿ. ಅಷ್ಟೇ. ಇದು ಈ ಶ್ಲೋಕದಲ್ಲಿ ಮತ್ತೆ 2 ಶ್ಲೋಕದಲ್ಲಿ ಸೂತ ಗೋಸ್ವಾಮಿಗಳು ನಮ್ಗೆ ಸ್ಪಷ್ಟವಾಗಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಇದರಲ್ಲಿ ಭಾವಾರ್ಥದಲ್ಲಿ ತುಂಬಾ ಚೆನ್ನಾಗಿ ಪ್ರಭುಪಾದರು ನಮ್ಗೆ ಹೇಳ್ಕೊಡ್ತಾರೆ. ಅದನ್ನ ನಾವು ನಾಳೆ ನೋಡೋಣ ಭಾವಾರ್ಥನ. ಇವತ್ತು ನಾವು ಮೊನ್ನೆ 2-3 ನಿಮಿಷ ಇದ್ರಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬಿಡಿ. 2 ನಿಮಿಷದಲ್ಲಿ. ಇದಾದ ಮೇಲೆ ಮೊನ್ನೆ ಇನ್ನೊಂದ್ 3-4 ಜನ, 5-6 ಜನ ಏನ್ ಮಾಡಿ, ಯಾರ್ಯಾರು ಮಾತಾಡಿಲ್ವೋ ಅವರು 4-5 ಜನ ಮಾತಾಡಿ ಅದನ್ನ ಸುಂದರಿ ಚಿತ್ರಲೇಖ ಮಾತಾಜಿ ಇದ್ದೀರಾ? ಅವ್ರಿಲ್ಲ ಅಂದ್ರೆ ಜಯಮತಿ ಮಾತಾಜಿ, ನೀವು ಯಾರು ಮಾತಾಡ್ತಾರೋ ಅವ್ರ ಹೆಸರು ಬರ್ಕೊಳ್ಳಿ. 5 ನಿಮಿಷ ಅದನ್ನ ಮಾಡೋಣ. ಅದಾದ್ಮೇಲೆ 2 ನಿಮಿಷ ಫಸ್ಟ್ ಪ್ರಶ್ನೆ ಕೇಳಿ. ಇವಾಗ ಇದ್ರಲ್ಲಿ ಏನಾದ್ರೂ ಪ್ರಶ್ನೆ ಇದೆಯಾ ಯಾರಿಗಾದ್ರೂ? ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ನಾನ್ ಪಲ್ಲವಿ. ಯಾರು ಮಾತಾಡೋದು? ಪ್ರಭು ಪಲ್ಲವಿ ಪ್ರಭು. ಮಾತಾಜಿ ಹೇಳಿ. ಅದೇ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ಭಕ್ತರಲ್ಲದವ್ರನ್ನ ನಾವು ಅವ್ರನ್ನ ಸಂಘದಲ್ಲಿ ಹೋಗ್ಬಾರ್ದು, ಅವ್ರ ಸಹವಾಸನೆ ಮಾಡಬಾರ್ದು ಅಂತ. ಅಂದ್ರೆ ಇಲ್ಲಿ ಗೀತೆನಲ್ಲಿ ಹೇಳ್ತಾರೆ, ಕೃಷ್ಣ ನಮ್ರವಾದ ಜ್ಞಾನಿ ಬ್ರಾಹ್ಮಣನನ್ನು ಮತ್ತೆ ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸ ತಿನ್ನುವನನ್ನು, ಜಾತಿ ಭ್ರಷ್ಟರನ್ನು ಒಂದೇ ರೀತಿ ಕಾಣುತ್ತಾರೆ ಅಂತ ಹೇಳ್ತಾರಲ್ಲ ಪ್ರಭು. ಅದು
ಸ್ವಲ್ಪ ಗೊಂದಲ ಆಗ್ತಾ ಇದೆ. ಅದ್ ಯಾಕ ಇದು ಹಿಂಗಿದೆ? ರೂಪ ಗೋಸ್ವಾಮಿ ಅವರು ನೋಡಿದ್ರೆ ಭಕ್ತರಲ್ಲದವ್ರನ್ನ ಅವ್ರ ಸಂಘದಲ್ಲೇ ಹೋಗ್ಬಾರ್ದು ನಾವು ಅಂತ ಅದನ್ನ ಯಾಕೆ ಹೇಳಿದ್ದಾರೆ? ಯಾರಾದ್ರೂ ಇದಕ್ಕೆ ಉತ್ತರ ಕೊಡಿ. ನಾನು ಹೇಳ್ತೀನಿ ಮಾತಾಜಿ, ಆಮೇಲೆ ಯಾರಾದ್ರೂ ಒಬ್ರು ಇದ್ರ ಬಗ್ಗೆ ಮಾತಾಡಿ. ಭಗವಂತ ಅಂದ್ರೆ ಏನ್ ನಾವು ಹೇಳ್ತಾ ಇದ್ದಾರೆ? ಹರೇ ಕೃಷ್ಣ. ಹರೇ ಹೇಳಿ ಕೃಷ್ಣ. ಹೇಳಿ ಪ್ರಭು. ನಮಗೇನು ಅರ್ಥ ಆಗುತ್ತೆ ಅಂತ ಅವ್ರು ಈ ತರ ಸಾವಕಾಶ ಇಟ್ಕೊಳ್ಬೇಡಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ಬಾಕಿ ನಾವು ನೋಡಿದಂತರ ಎಲ್ರು ಒಂದ್ ಈಕ್ವಲ್ ಆಗಿ ನೋಡ್ಬೇಕ, ಅದು ಬೇರೆ ಇದು ಬೇರೆ. ಅರ್ಥ ಮಿಸ್ಟೇಕ್ ಮಾಡಿಕೊಳ್ತಾರೆ ಇವರು. ಬಿಕಾಸ್ ಇವ್ರ ಹತ್ರ ನಮ್ಮ ಸಂಬಂಧ ಇಟ್ಕೊಂಡ್ರೆ ನಾವು ನಮ್ದು ಭಕ್ತಿ ಹಾಳಾಗುತ್ತೆ. ಅದಕ್ಕೆ ಆ ಥರ ಸಂಬಂಧ ಇಟ್ಕೊಳ್ಬೇಡಿ. ಬಟ್ ವೆನ್ ಯು ಆರ್ ನ ಪಬ್ಲಿಕ್ ಯು ಶುಡ್ ಸಿ ಎವ್ರಿಬಡಿ ಈಕ್ವಲ್. ನಾಯಿ ಇರ್ಲಿ, ನಾಯಿ ತಿನ್ಮನ್ ಇರ್ಲಿ, ಯಾರು ಇರ್ಲಿ, ಎಲ್ರ ಅದೇ. ಸೊ ದಟ್ ಇಸ್ ಕಾಲ್ಡ್ ಯೋಗಿ ಅಂದ್ರೆ ಯು ಶುಡ್ ಸಿ ಎವ್ರಿಬಡಿ ಈಕ್ವಲ್ ಅಂತ. ಸೊ ದಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ತಾರೆ ಮೇಡಮ್. ಥ್ಯಾಂಕ್ಸ್ ಪ್ರಭು, ತುಂಬಾ ಚೆನ್ನಾಗಿ ನೀವು ತಿಳುವಳಿಕೆ ಕೊಟ್ರೆ. ಜಯಮತಿ ಮಾತಾಜಿ ಏನು ಹೇಳ್ತಾ ಇದ್ರಿ? ನೀವು ಒಂದು ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ನಾವು ವ್ಯವಹಾರದಲ್ಲಿ ಮಾಡ್ಲೇಬೇಕಾಗುತ್ತೆ ಭಕ್ತರಲ್ಲದವರ ಸಂಘನ. ಮಾಡಿದ್ರು ಕೂಡ ನಾವು ಅವರ ಗುಣಗಳಿಗೆ ಪ್ರಭಾವ ಆಗ್ಬಾರ್ದು. ನಾವೇನ್ ಭಕ್ತಿಯಲ್ಲಿದ್ವಿ ನಮ್ಮ ಇದನ್ನ ಅವ್ರಿಗೆ ಕೊಡ್ಬೇಕು, ನಮ್ಮ ಸಂಘವನ್ನ ಅವ್ರಿಗೆ ಕೊಡ್ಬೇಕು. ನಾವು ಅವ್ರ ಜೊತೆಯಲ್ಲಿದ್ರು ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೋಬೇಕು. ಯಾಕಂದ್ರೆ ಇದಕ್ಕೆ ಎಕ್ಸಾಂಪಲ್ ಪ್ರಭುಪಾದ್ರೆ. ಯಾಕಂದ್ರೆ ಪ್ರಭುಪಾದ್ರ ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಅಲ್ಲಿ ಯಾರು ಒಬ್ರು ಭಕ್ತರು ಇರ್ಲಿಲ್ಲ, ಆದ್ರೂ ಅವ್ರ ಸಂಘ ತೊರಿಲಿಲ್ಲ. ಅವ್ರ ಜೊತೆಯಲ್ಲಿ ಇದ್ಕೊಂಡು ಇವರಲ್ಲಿ ಏನಿತ್ತು ಅದನ್ನ ಅವ್ರಿಗೆ ಕೊಟ್ರು. ಅದೇ ರೀತಿ ಭಕ್ತರಾದವರು ಅಭಕ್ತರ ಸಂಘ ಮಾಡಿದ್ರು ಕೂಡ ನಮ್ಮಲ್ಲಿ ಏನಿದೆ ಭಕ್ತಿಗೆ ಅವ್ರನ್ನ ಕರ್ಕೊಂಡ್ ಬರ್ಬೇಕೆ ಹೊರತು ನಾವು ಅವ್ರ ಇದಕ್ಕೆ ಒಳಗಾಗ್ಬಾರ್ದು ಅನ್ನೋದು ಇದ್ರಲ್ಲಿ ಅರ್ಥ ಆಗುತ್ತೆ. ಥ್ಯಾಂಕ್ಸ್ ಮಾತಾಜಿ, ತುಂಬಾ ಚೆನ್ನಾಗಿ. ಪಲ್ಲವಿ ಮಾತಾಜಿ, ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ನಾನು. ಹಾ, ಅರ್ಥ ಆಯ್ತು ಪ್ರಭು. ನನ್ಗೆ ಅನ್ಕೊಂಡಿದ್ದೆ ಪ್ರಭುಪಾದ್ರದ ಬಗ್ಗೆ ಅಂತ ಹಂಗಿದ್ದಿದ್ರೆ ಪ್ರಭುಪಾದ್ರು ಅಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅವ್ರನ್ನೆಲ್ಲ ಬದಲಾವಣೆ ಮಾಡಕ್ ಆಗ್ತಿತ್ತ ಅಂತ. ಅಂದ್ರೆ ರೂಪ ಗೋಸ್ವಾಮಿ ಅವರು ಅವ್ರ ಸಂಘದಲ್ಲೇ ಬರ್ಬಾರ್ದು ಅಂತ ಹೇಳಿರೋದು ಸ್ವಲ್ಪ ನನ್ಗೆ. ಮತ್ತೆ ಪ್ರಭುಪಾದ್ರು ಅಲ್ಲಿ ಹೋಗಿ ಎಲ್ಲಾರ್ನು ಪರಿವರ್ತನೆ ಮಾಡಿದ್ರಲ್ಲ ಅಂತ ಅದು ಅನ್ಕೊಂಡಿದ್ದೆ. ನಿಮ್ಮನ್ ಕೇಳೋಣ ಅಂತ ಕೇಳ್ದೆ ಪ್ರಭು ಅಷ್ಟೇ. ಥ್ಯಾಂಕ್ಸ್ ಮಾತಾಜಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಿಂಪಲ್ ಉದಾಹರಣೆ, ಕೃಷ್ಣಮೂರ್ತಿ ಪ್ರಭುನು ತುಂಬಾ ಚೆನ್ನಾಗಿ ಹೇಳಿದ್ರು. ಅವರ ದೇಹದಿಂದ ನೀವು ನೋಡ್ಬೇಡಿ, ಆತ್ಮದಿಂದ ನೋಡಿ. ಮತ್ತೆ ಜೊತೆಯಲ್ಲಿ ಅವ್ರ ಸಂಘ ತಗೋಬಾರ್ದು ಅನ್ನೋದು ವಿಚಾರ ಇದೆ. ನಾವು ಅವರ ಅಸೋಸಿಯೇಷನ್ ಅಲ್ಲಿ ಹೋಗ್ಬಾರ್ದು. ನೀವು ಅಕಸ್ಮಾತ್ ಯಾರಾದ್ರೂ ನಿಮ್ಮ ಅಸೋಸಿಯೇಷನ್ ಬಂದ್ರೆ ನೀವು ಪ್ರಭುಪಾದರ ವಿಚಾರಗಳನ್ನ ಅವ್ರ ಜೊತೆ ಶೇರ್ ಮಾಡಿ, ಅವ್ರ ವಿಚಾರ ನಾವು ತಗೊಳೋದ್ ಬೇಡ. ಆದ್ರೆ ನಿಮ್ ವಿಚಾರ, ಪ್ರಭುಪಾದರ ವಿಚಾರಗಳನ್ನ ಅವ್ರಿಗೆ ಕೊಡ್ಬೇಕೇ ಹೊರತು ಬೇರೆ ಇನ್ನೇನಿಲ್ಲ. ಅದನ್ನ ಪ್ರಭುಪಾದರು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾರೆ. ಅವ್ರ ಸಂಘ ಕೊಟ್ರು, ಎಲ್ಲರನ್ನ ಉದ್ಧಾರ ಮಾಡಿದ್ದಾರೆ. ಅದೇ ತರ ನಾವು ಭಕ್ತರಾಗಿ, ಒಳ್ಳೆ ಶುದ್ಧ ಭಕ್ತರಾಗಿ ನಾವು ಕೂಡ ಸಂಘ ಕೊಡಿ, ಎಲ್ರಿಗೆ ಕೊಡಿ, ಏನ್ ತೊಂದ್ರೆ. ಇವಾಗ ಯಾರ್ಯಾರು ಮಾತಾಡಿಲ್ವೋ, ಇಲ್ಲಿ ಯಾರಾದ್ರೂ ಮಾತಾಡಿದ್ದೀರಾ ಇರೋರು, ನೀವು ಎಷ್ಟ್ ಮಾಲೆ ಜಪ ಮಾಡ್ತಾ ಇದ್ದೀರಾ, ಯಾವ ಭಕ್ತಿ ವೃಕ್ಷದಲ್ಲಿರೋರು, ಮತ್ತೆ ನೀವು ಬೆಳಿಗ್ಗೆ ಹೊತ್ತು